ಇಂದಿನ ದಿನದಲ್ಲಿ ನಮ್ಮ ಗ್ರಾಮ ಹೇಗೆ ಅಭಿವೃದ್ಧಿಯಾಗಿದೆ ಅದೇ ರೀತಿ ತಾಲೂಕು ನಮ್ಮ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ನಂಬರ್ 1 ಕ್ಷೇತ್ರ ಆಗುವಾಗೆ ನೀವೆಲ್ಲ ಸಹಕಾರ ಕೊಟ್ಟು ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸವನ್ನು ಮಾಡುವಂತ ಹೇಳ್ತಾ ಅದಕ್ಕೆ ನಿಮ್ಮ ಆಶೀರ್ವಾದ ಭಗವಂತನ ಆಶೀರ್ವಾದ ಎಲ್ಲ ಇರಲಿ ಅಂತ ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಿದ್ದೇನೆ. ಧನ್ಯವಾದ. ತಾಲೂಕು ಪಂಚಾಯತ್ ಕಡಬ ಬೆಳಂದೂರು ಗ್ರಾಮ ಪಂಚಾಯತ್ನ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವವರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಕುಮಾರಿ ಭಾಗೀರಥಿ ಮುರಳ್ಯ ಮೇಡಮ್ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕಡಬ ತಾಲೂಕಿನ ತಾಲೂಕು ಪಂಚಾಯತ್ನ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀ ನವೀನ್ ಕುಮಾರ್ ಭಂಡಾರಿ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ನ ಬೆಳಂದೂರು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀಮತಿ ತೇಜಕ್ಷಿ ಬಿ ಕೊಡಂಗೆ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸವಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ತಾರಾನಾಥ ಕಾಯರ್ಗ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಬೆಳಂದೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಶ್ರೀ ಜಯಂತ ಅಬೀರ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಪಂಚಾಯತ್ ರಾಜ್ ಮತ್ತು ಇಂಜಿನಿಯರಿಂಗ್ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರಾದ ಶ್ರೀ ಭರತ್ ಬಿಎಂಇ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ತಾಲೂಕು ಪಂಚಾಯತ್ ಕಡಬ ಇದರ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಸಂದೇಶ್ ಕೆಎನ್ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಬೆಳಂದೂರು ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂತಹ ಶ್ರೀ ನವೀನ್ ನಾರಾಯಣ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸವಣೂರು ಹಾಗೂ ಬೆಳಂದೂರು ಗ್ರಾಮ ಪಂಚಾಯತ್ಗಳ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರನ್ನ ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನ ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಬೆಳಂದೂರು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರನ್ನ ಪ್ರೀತಿಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬೆಳಂದೂರು, ಕುದ್ಮಾರು ಹಾಗೂ ಕಾಯ್ಮಣ ಗ್ರಾಮಗಳ ಎಲ್ಲ ಸಾರ್ವಜನಿಕರಿಗೆ, ಗ್ರಾಮಸ್ಥರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ, ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಧ್ಯಮ ಮಿತ್ರರು, ಪತ್ರಕರ್ತರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಅದೇ ರೀತಿ ಕಾರ್ಯಕ್ರಮದ ಮುಂದುವರಿದು ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನ ನಡೆಸಿದ್ದೇವೆ. ಬೆಳಂದೂರು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರು ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಆರಂಭಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸಭಿಕರೆಲ್ಲರೂ ಎದ್ದು ನಿಂತು ಗೌರವ ಸೂಚಿಸಬೇಕು ಅಂತ ಕೇಳ್ಕೊಳ್ತೇವೆ. जय हे कर्नाटक माते, जय सुंदर नदिवनಗಳ ನಾಡೆ, जय हे ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, जय हे कर्नाटक माते, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ,
ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆಯನ್ನ ಹಾಡಿದಂಥ ಗ್ರಾಮ ಪಂಚಾಯತ್ನ ಗೌರವಿತ ಸದಸ್ಯರಿಗೆ ಧನ್ಯವಾದಗಳು. ಮುಂದಕ್ಕೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಾಜಿ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇವೆ. ಮುಂದಕ್ಕೆ ವೇದಿಕೆಯಲ್ಲಿರುವಂತಹ ಗಣ್ಯರನ್ನ ಸ್ವಾಗತಿಸಬೇಕು ಅಂತ ಹೇಳಿ ಬೆಳಂದೂರು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರಾದಂತಹ ಶ್ರೀ ಜಯಂತ ಬೀರ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ತಾಲೂಕು ಪಂಚಾಯತ್ ಕಡಬ ಬೆಳಂದೂರು ಗ್ರಾಮ ಪಂಚಾಯತಿನ ನೂತನ ಕಚೇರಿ ಕಟ್ಟಡದ ಉದ್ಘಾಟನಾ ಸಮಾರಂಭದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇದೀಗಾಗಲೇ ನಮ್ಮ ನೂತನ ಕಟ್ಟಡವನ್ನು ಉದ್ಘಾಟಿಸಿರುವಂಥ ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರಾದಂಥ ಕುಮಾರಿ ಭಾಗೀರಥಿ ಮುರುಳ್ಯ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಬೆಳಂದೂರು ಗ್ರಾಮ ಪಂಚಾಯತ್ನ ಸದಸ್ಯರಾದ ಶ್ರೀ ಲೋಹಿತಾಕ್ಷ ಕೆಡಂಜಿಕಟ್ಟೆ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿ ತಾಲೂಕು ಪಂಚಾಯತ್ ಕಡಬ ಶ್ರೀ ನವೀನ್ ಕುಮಾರ್ ಭಂಡಾರಿ ಇವರಿಗೂ ಸಹ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಶ್ರೀಮತಿ ಪಾರ್ವತಿ ಮರಕಡ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಸವಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ತಾರನಾಥ ಕಾಯರ್ಗ ಇವರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಶ್ರೀ ವಿಠಲಗೌಡ ಅಗಳಿ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅತಿಥಿಯಾಗಿ ಉಪಸ್ಥಿತರಿದ್ದಾರೆ ಶ್ರೀ ಭರತ್ BN ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು PRAD ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಬೆಳಂದೂರು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರಾದ ಶ್ರೀಮತಿ ಉಮೇಶ್ವರಿ ಅಗಳಿ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಬೆಳಂದೂರು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆಯಾಗಿರುವಂತಹ ಶ್ರೀಮತಿ ತೇಜಾಕ್ಷಿ B ಕೊಡಂಗೆ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಶ್ರೀ ಮೋಹನ್ ಅಗಳಿ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಸಂದೇಶ್ KN ಸಹಾಯಕ ನಿರ್ದೇಶಕರು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಕಡಬ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಶ್ರೀ ಜಯರಾಮ ಬೆಳಂದೂರು ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾದಂತಹ ಶ್ರೀಮಾನ್ ಶ್ರೀ ನಾರಾಯಣ ಕೆ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶ್ರೀಮತಿ ಕುಸುಮ ಅಂಕಜಾಲು ಇವರು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿನ ಎಲ್ಲ ಗೌರವಾನ್ವಿತ ಸದಸ್ಯರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಹಾಗೂ ಎಲ್ಲ ಮಾಜಿ ಸದಸ್ಯರುಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಮಾಜಿ ಜನಪ್ರತಿನಿಧಿಗಳಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗದವರಿಗೂ ಸಹ
ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಿವಿಧ ಸಹಕಾರಿ ಸಂಘಗಳ ಅಧ್ಯಕ್ಷರುಗಳು, ನಿರ್ದೇಶಕರುಗಳು, ಊರಿನ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಸಹ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಸಂಜೀವಿನಿ ಒಕ್ಕೂಟದವರಿಗೆ, ಆಶಾ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ವಿವಿಧೆಡೆ ತಲುಪುವಂತೆ ಮಾಡಲು ಆಗಮಿಸಿರುವಂತಹ ಪತ್ರಿಕಾ ಮಾಧ್ಯಮದವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಆರಕ್ಷಕ ಠಾಣೆಯವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಊರಿನ ಪರ ಊರಿನ ಗಣ್ಯರಿಗೆ, ಗ್ರಾಮಸ್ಥರಿಗೆ, ನೆರೆದಿರುವ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಧನ್ಯವಾದಗಳು ಸರ್. ತಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಶ್ರೀಮತಿ ತಾರಾ ಅನ್ಯಾಡಿ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲರನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ಹೇಳಿ ಬೆಳಂದೂರು ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರದಿಂದ ಶ್ರೀಯುತ ನಾರಾಯಣ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ತಾಲೂಕು ಪಂಚಾಯತ್ ಕಡಬ, ಬೆಲಂದೂರು ಗ್ರಾಮ ಪಂಚಾಯತ್ ಇದರ ಆಶ್ರಯದಲ್ಲಿ ಗ್ರಾಮ ಪಂಚಾಯತ್ ನೂತನ ಕಚೇರಿ ಕಟ್ಟಡ ಉದ್ಘಾಟನಾ ಸಮಾರಂಭ ನಾವಿದ್ದೇವೆ. ಇದರ ಸಭಾಧ್ಯಕ್ಷ ವಹಿಸಿಕೊಂಡಂತ ಸುಳ್ಯ ಶಾಸಕರಾದ ಭಾಗ್ಯರಥಿ ಮೇಡಮ್ ಅವರೇ, ಅದೇ ರೀತಿ ಪಂಚಾಯತಿನ ಪ್ರಥಮ ಜಯದ ತೇಜಸ್ವಿ ಮೇಡಮ್ ಅವರೇ, ತಾಲೂಕು ಪಂಚಾಯತ್ ಕಾರ್ಯಕಾರಿಯಾದ ನವೀನ್ ಭಂಡಾರಿ ಅವರೇ, ಉಳಿದ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲ ಗ್ರಾಮಸ್ಥರೇ, ನನ್ನ ಎಲ್ಲ ಹಿರಿಯರೇ ಹಾಗೂ ಸಾರ್ವಜನಿಕರೇ. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಬೆಲಂದೂರು ಗ್ರಾಮ ಪಂಚಾಯತ್ ಸುಮಾರು 80 ವರ್ಷಗಳಿಂದ ಇಂದಿನ ಕಟ್ಟಡವಾಗಿದ್ದು 1994ರಲ್ಲಿ ಮಂಡಲ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿ ಆಗಿ ಅಸ್ತಿತ್ವಕ್ಕೆ ಬಂದಿದ್ದು, ಇದುವರೆಗೆ ಹಳೆಯ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಿದ್ದು, ಪ್ರಸ್ತುತ ಸ್ವಂತ ಹೊಸ ಕಟ್ಟಡಕ್ಕೆ ರಚನೆಯಾಗಿ ಇಂದು ಉದ್ಘಾಟನೆಗೊಂಡು ಲೋಕಾರ್ಪಣೆಗೊಂಡು ಸಜ್ಜುಗೊಂಡಿದೆ. ಬೆಲಂದೂರು ಗ್ರಾಮ ಪಂಚಾಯತ್ ಬೆಲಂದೂರು, ಕಾಯಿಮನ ಮತ್ತು ಕುದ್ಬಾರು 3 ಗ್ರಾಮಗಳನ್ನು ಒಳಗೊಂಡಿದ್ದು ಒಟ್ಟು ಜನಸಂಖ್ಯೆ 5640 ಆಗಿರುತ್ತದೆ. 1512 ಕುಟುಂಬಗಳಿದ್ದು 1515.94 ಹೆಕ್ಟೇರ್ ಭೌಗೋಳಿಕ ವಿಸ್ತೀರ್ಣ ಹೊಂದಿರುತ್ತದೆ. ಪ್ರಸ್ತುತ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿ 15 ಮಂದಿ ಆಡಳಿತ ಮಂಡಳಿ, ಪ್ರಭಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಆದ ನಾನು ಮತ್ತು ಲೆಕ್ಕ ಸಹಾಯಕಿ ಹಾಗೂ 6 ಜನ ಸಿಬ್ಬಂದಿ ವರ್ಗ ಕೆಲಸ ನಿರ್ವಹಿಸಿದ್ದೇವೆ. ಬೆಲಂದೂರು ಗ್ರಾಮದ ಸರ್ವೆ ನಂಬರ್ 121ರಲ್ಲಿ 0.12 ಎಕರೆ ಸರ್ಕಾರಿ ಜಮೀನು ಪಂಚಾಯತ್ ಕಟ್ಟಡಕ್ಕೆ ಕಾದಿರಿಸಲು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಲೋಹಿತಾಕ್ಷ ಕೆಡಂಜಿಕಟ್ಟ ಮತ್ತು ಆಡಳಿತ ಸಮಿತಿಯವರು ಹಾಗೂ ಕಾರ್ಯನಿರ್ವಹಣಾಧಿಕಾರಿಯಾದ ತಾಲೂಕು ಪಂಚಾಯತ್ ಕಡಬ ಇವರ ಮುತುವರ್ಜಿಯಿಂದ 2021ರಲ್ಲಿ ಜಮೀನು ಮಂಜೂರಾತಿಗೊಂಡಿದೆ. ಅದರಂತೆ ಮಾಜಿ ಸಚಿವರಾದ ಶ್ರೀ ಅಂಗರ್ರವರು 2022-23ರಲ್ಲಿ ಶಿಲಾನ್ಯಾಸ ಮಾಡಿ ಕಟ್ಟಡ ರಚನೆಗೆ ಚಾಲನೆ ನೀಡಿದರು. ಅದರಂತೆ ಪಂಚಾಯತ್ ಸ್ವಂತ ಕಟ್ಟಡಕ್ಕೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗಾತಿ ಯೋಜನೆಯ ಅನುದಾನ 34.50 ಲಕ್ಷ ಅನುದಾನ, ತಾಲೂಕ್ ಪಂಚಾಯತ್ ಅನುದಾನ 6,50,000 ಹಾಗೂ ಉಳಿಕ ಮೊತ್ತವನ್ನು ಪಂಚಾಯತ್ ಸ್ವಂತ ಅನುದಾನದಿಂದ ಭರಿಸಲಾಗಿದೆ. ಈ ಕಟ್ಟಡವು ರಚನೆ ಕಾರ್ಯವನ್ನು ಶ್ರೀ ಜಯಪ್ರಕಾಶ್ ಮಂತೂರ್ ಇವರು ಉತ್ತಮ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಇದಕ್ಕೆ ಸಹಕರಿಸಿದ ಆಡಳಿತ ಮಂಡಳಿಯ ತಾಲೂಕ್ ಪಂಚಾಯತ್ ಕರ್ಣಾಧಿಕಾರಿ ಹಾಗೂ ಶಾಸಕರಾದ ಕುಮಾರಿ ಭಾಗ್ಯರಥಿ ಮುರಳಿಯ, ಉದ್ಯೋಗ ಖಾತೆ ಯೋಜನೆಯ ಸಹಾಯಕ ನಿರ್ದೇಶಕರು, ತಾಂತ್ರಿಕ ಸಿಬ್ಬಂದಿಗಳು, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು, ಸಹಕಾರ ನೀಡಿದ ಗ್ರಾಮಸ್ಥರಿಗೆ, ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗೆ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು, ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಆಶಾ ಕಾರ್ಯಕರ್ತೆಯರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಪ್ರಾಸಂಗಿಕ ಮಾತನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು ಸರ್ ತಮ್ಮ ಮಾತುಗಳಿಗೆ. ಈಗಾಗಲೇ ಹೇಳಿದ ಹಾಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ ಅಡಿಯಲ್ಲಿ
1993ರವರೆಗೆ ಬೆಳಂದೂರು ಗ್ರಾಮ ಪಂಚಾಯತ್ ಮಂಡಲ ಪಂಚಾಯತ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿತ್ತು. ಆ ಬಳಿಕ 1994ರ ಬಳಿಕ ಸುದೀರ್ಘ 31 ವರ್ಷಗಳ ಕಾಲ ಗ್ರಾಮ ಪಂಚಾಯತ್ ಬೆಳಂದೂರು ಕರ್ತವ್ಯ ನಿರ್ವಹಿಸ್ತಾ ಇದ್ದರೂ ಕೂಡ ಹಳೆಯ ಕಟ್ಟಡದಲ್ಲಿ ಸಣ್ಣ ಜಾಗೆಯಲ್ಲಿ ಈ 3 ಗ್ರಾಮಗಳ ಸಾರ್ವಜನಿಕರಿಗೆ ಸೇವೆಯನ್ನ ಸಲ್ಲಿಸ್ತಾ ಇತ್ತು. ಆದರೆ ಕಳೆದ ಒಂದು ಆಡಳಿತ ಮಂಡಳಿಯ ಅವಧಿಯಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಿದ ಬಳಿಕ ಒಂದಷ್ಟು ಎಡರು-ತೊಡರುಗಳ ಮಧ್ಯೆ ಈ ಸುಸಜ್ಜಿತ ಕಟ್ಟಡ ಈಗ ಎದ್ದು ನಿಂತು ಸಾರ್ವಜನಿಕರಿಗೆ ಸೇವೆ ನೀಡಲು ಇವತ್ತು ಯೋಗ್ಯವಾಗಿದೆ. ಈ ಕಾರ್ಯಕ್ರಮವನ್ನ ಅದರ ಅಂಗವಾಗಿ ಈ ಕಾರ್ಯಕ್ರಮ ಇಂದು ನಡೀತಾ ಇದೆ. ಸೊ ಇದರ ಮುಂದುವರಿದು ಈ ಸಭಾ ಕಾರ್ಯಕ್ರಮದ ದೀಪ ಬೆಳಗಿಸಿ ಉದ್ಘಾಟಿಸಬೇಕು ಅಂತ ಹೇಳಿ ಮುಂದಿನ ಅಂಗವಾಗಿ ಕಡಬ ತಾಲೂಕು ಮತ್ತು ಈ ಕಾರ್ಯಕ್ರಮಕ್ಕೆ ಕಡಬ ಕೆಡಿಪಿ ಸದಸ್ಯರಾದಂತಹ ಶ್ರೀ ಅಶ್ರಫ್ ಶೇಡಿಗುಂಡಿ ಇವರು ಆಗಮಿಸಿದ ಗೌರವಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾದಂತಹ ಶ್ರೀಮತಿ ಪ್ರಮೀಳಾ ಜನಾರ್ದನ ಆಗಮಿಸಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಪ್ರಗತಿ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಶ್ರೀಯುತ ಜಯ ಸೂರ್ಯ ರೈ ಮಾದೋಡಿ ಇವರು ಆಗಮಿಸಿದ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಮಾಜಿ ಸವಣೂರು ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಉದಯ ರೈ ಮಾದೋಡಿ ಇವರು ಆಗಮಿಸಿದ್ದಾರೆ. ಇವರನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಸಾಮಾಜಿಕ ಮುಖಂಡರಾದಂತಹ ಶ್ರೀ ಅಭಿಲಾಷ್ ಆಗಮಿಸಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಸುಪ್ರೀತ್ ಕುಮಾರ್ ಆಗಮಿಸಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಸವಣೂರು ಹಾಗೂ ಕಾಣಿಯೂರು ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಸದಸ್ಯರು ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಹಾಗೂ PRD ಇಲಾಖೆಯ ಸಹಾಯಕ ಅಭಿಯಂತರರು ಆಗಮಿಸಿದ್ದಾರೆ. ಇವರನ್ನು ಕೂಡ ಗುರುತಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಂದೂರು ಗ್ರಾಮ ಪಂಚಾಯತಿಯ ನೂತನ ಕಚೇರಿ ಕಟ್ಟಡದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ಈಗಾಗಲೇ ಕಚೇರಿಯನ್ನು ಉದ್ಘಾಟನೆ ಮಾಡಿದ ಸುಳ್ಯ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದ ಭಾಗೀರಥಿ ಮುರಳಿಯ ಮೇಡಮ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ತಾರಾನಾಥ ಕಾಯರ್ಗ ಅವರೇ ಹಾಗೂ ಎಡಬಳಿಯಾಗಿರುವಂತಹ ಭರತ್ ಅವರೇ ಹಾಗೂ ನರೇಗಾ ಐಡಿ ಅಂತ ಸಂದೇಶ್ ಅವರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಗಳೇ ಮತ್ತು ಎಲ್ಲ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳೇ ಮತ್ತು ಸಾರ್ವಜನಿಕ ಬಂಧುಗಳು, ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನರೇಗಾ ಯೋಜನೆ ಅನ್ನೋದು ಅದು ಸಾಮಾನ್ಯ ಜನರಿಗೆ ಕೂಲಿ ಕೊಡುವಂಥ ಒಂದು ಯೋಜನೆ. ಇವತ್ತು ಎಲ್ಲ ಗ್ರಾಮ ಪಂಚಾಯತ್ ಸುಸಜ್ಜಿತವಾಗಿ ಇರಲಿಕ್ಕೆ ಕಾರಣ ನರೇಗಾ ಯೋಜನೆ. ಅದನ್ನು ಒಂದು ಸಮುದಾಯ ಆಸ್ತಿಯಾಗಿ ಇವತ್ತು ಒಂದು ಅತ್ಯಂತ ಪಾರದರ್ಶಕವಾಗಿ ಒಂದು ಆಡಳಿತ ಸೌಧ ಒಂದು ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಆಡಳಿತ ಮಂಡಳಿಯ ಒಂದು ಇಚ್ಛಾಶಕ್ತಿ ಬೇಕು ಮತ್ತು ಅಧಿಕಾರಿಗಳ ಒಂದು ಇಚ್ಛಾಶಕ್ತಿ ಬೇಕು. ಅದೆರಡು ಇದ್ದರೆ ಮಾತ್ರ ಒಂದು ಸುಸಜ್ಜಿತವಾದ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿಯು ಮಾದರಿಯಾಗಿರ್ಬೇಕು ಅಂತ ಒಂದು ಕನಸು. ಅದಕ್ಕೆ ಒಂದು ಮಾದರಿಯಾದ ಒಂದು ಗ್ರಾಮ ಪಂಚಾಯತಿ ಇವತ್ತು ಬೆಳಂದೂರು ಗ್ರಾಮ ಪಂಚಾಯತಿಯಲ್ಲಿ ಉದ್ಘಾಟನೆಗೊಂಡಿದೆ. ನಮ್ಮ ಕಚೇರಿ ಸಹ ಈ ಥರ ಬೇಕು. ಇವತ್ತು ಜಯಪ್ರಕಾಶ್ ಅಂತ ಅವರು ನರೇಗಾ ಯೋಜನೆಯಲ್ಲಿ ಸಾಮಗ್ರಿ ಪೂರೈಕೆ ಮಾಡಿದ್ದಾರೆ. ಮತ್ತು ಈ ಥರ ಯೋಜನೆಯನ್ನು ಒಗ್ಗೂಡಿಸಿಕೊಂಡು ಇವತ್ತೊಂದು ಅತ್ಯಂತ ಸುಂದರವಾದ ಮತ್ತು ಗುಣಮಟ್ಟದ ಕಾಮಗಾರಿಯನ್ನು ನಾವು ಯಾವಾಗಲೂ ನಿರೀಕ್ಷೆ ಮಾಡ್ತಾರೆ. ಅದಕ್ಕೆ ಉದಾಹರಣೆ ನಮ್ಮ ಈ ಒಂದು ಈಗ ತಾನೇ ಉದ್ಘಾಟನೆಗೊಂಡಂತಹ ಒಂದು ಗ್ರಾಮ ಪಂಚಾಯತಿ ಕಚೇರಿ ಕಟ್ಟಡ ತಾವು ನೋಡ್ಬೋದು. ಇವತ್ತು ಡಿಜಿಟಲ್ ಲೈಬ್ರರಿ ಅಂತ ಮಾಡಿದ್ದಾರೆ, ಅರಿವು ಕೇಂದ್ರ ಅಂತ. ಇವತ್ತು ಸರ್ಕಾರ ಯಾಕೆ ಮಾಡಿದ್ದಾರೆ ಅಂದರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಗ್ರಂಥಾಲಯಕ್ಕೆ ಹೋಗಿ ಇವತ್ತು ಎಜುಕೇಶನ್ ಪಡೆದ್ರೆ ಮಾತ್ರ ನಾವು
ಯಾವುದಾದ್ರೂ ಒಂದು ಹುದ್ದೆಯನ್ನು ಪಡಿಬಹುದು, ಜೀವನವನ್ನು ಸಾಧಿಸಬಹುದು. ಅದು ಉದ್ಯೋಗ ಮಾತ್ರ ಅಲ್ವಾ, ಎಲ್ಲ ಕ್ಷೇತ್ರದಲ್ಲೂ, ರಾಜ್ಯಕ್ಕೆ ಕ್ಷೇತ್ರ ಇರ್ಬೋದು, ಇತರ ಕ್ಷೇತ್ರ ಇರ್ಬೋದು, ಕೃಷಿನೂ ಇರ್ಬೋದು. ಒಂದು ಉದ್ಯೋಗ ಅಂತ ಇದ್ದರೆ ಅಥವಾ ಬೇರೆ ಯಾವುದಾದ್ರೂ ಇದ್ದರೆ ಜೀವನಕ್ಕೆ ನಾವು ಕನಸು ನಿರ್ಮಾಣ ಮಾಡಬೇಕಾಗುತ್ತೆ. ಈ ಹಿಂದೆ ನಾವು ರಾಜ್ಯದ ಕೇಂದ್ರ ಪ್ರದೇಶದಲ್ಲಿ ಅಥವಾ ಜಿಲ್ಲಾ ಕೇಂದ್ರ ಪ್ರದೇಶದಲ್ಲಿ ಒಂದು ಲೈಬ್ರರಿ ಅಂತ, ಒಂದು ಡಿಜಿಟಲ್ ಲೈಬ್ರರಿ ಅಂತ ಇತ್ತು. ಇವತ್ತು ಗ್ರಾಮ ಮಟ್ಟದಲ್ಲಿ ನಿರ್ಮಾಣ ಮಾಡಿದೆ, ಅದು ಸಹ ಒಂದು ಸುಸಜ್ಜಿತವಾಗಿ ಮಾಡಿದ್ದಾರೆ, ಅತ್ಯಂತ ಸುಂದರವಾಗಿ ಮಾಡಿದ್ದಾರೆ. ಇತರ ಗ್ರಾಮ ಪಂಚಾಯತಿಗೆ ನೋಡೋ ರೀತಿಯ ಮಾಡಿದ್ದಾರೆ. ಎಲ್ಲ ಮಕ್ಕಳಿಗೂ ಸಹ ರಜಾ ದಿವಸನೂ ಇಡೀ ದಿವಸ ಇರಬೇಕು. ಮತ್ತೆ ನಾಲೆಜ್ ತಗೊಂಡ್ರೆ ಮಾತ್ರ ನಮಗೆ ಯಾವುದಾದ್ರೂ ಪಡೀಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಬಹಳ ಉತ್ತಮವಾಗಿ ಈ ಒಂದು ಕಚೇರಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಎಲ್ಲ ಯೋಜನೆಗಳನ್ನು ಕಟ್ಟಕಡೆಯ ವ್ಯಕ್ತಿಗೆ ಒಂದು ತಲುಪಿಸುವಂತ ಒಂದು ಕೇಂದ್ರ ಗ್ರಾಮ ಪಂಚಾಯತಿ ಕಚೇರಿ ಕಟ್ಟಡ. ಆ ನಿಟ್ಟಿನಲ್ಲಿ ನಮ್ಮ ಆಡಳಿತ ಸೌಧ ಚೆನ್ನಾಗಿದ್ರೆ ಮಾತ್ರ ನಮಗೆ ಸರಿಯಾಗಿ ನಮ್ಮ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಬಹಳ ಉತ್ತಮವಾಗಿ ಯೋಜನೆಯನ್ನು ಫಲಾನುಭವಿಗಳಿಗೆ ತಲುಪಿಸಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಇತರ ಯೋಜನೆಗಳಂತೆ, ಯಾಕೆಂದರೆ ನಾನು ಬಹಳ ತಾಲೂಕಲ್ಲಿರ್ಬೋದು, 2 ತಾಲೂಕಲ್ಲಿರ್ಬೋದು, ಹಂಚಿನ ಕಟ್ಟಡದ್ದು ತುಂಬ ಗ್ರಾಮ ಪಂಚಾಯತಿ ಕಚೇರಿ ಕಟ್ಟಡ ಇತ್ತು. ಅದರಲ್ಲಿ ತಾಲೂಕಲ್ಲಿ ಇದು ಒಂದು. ಇವತ್ತು ಈ ಒಂದು ಟ್ಯಾರೆಸ್ ಕಟ್ಟಡದ ಮುಖಾಂತರ ನಿರ್ಮಾಣ ಮಾಡಿ ಎಲ್ಲ ತಾಲೂಕಿನ 2 ತಾಲೂಕಲ್ಲಿ ಸಹ ಇವತ್ತೊಂದು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಅದು ನನ್ನ ಕನಸಾಗಿತ್ತು. ಎಲ್ಲ ತಾಲೂಕು ಗ್ರಾಮ ಪಂಚಾಯತಿ ಸುಸಜ್ಜಿತವಾಗಿದ್ದರೆ ಆಡಳಿತ ಮಾಡಲಿಕ್ಕೆ ಸುಲಭ. ಆ ನಿಟ್ಟಿನಲ್ಲಿ ಇವತ್ತು ತುಂಬ ಸಂತೋಷ ಆಗ್ತಾ ಉಂಟು. ಮೇಡಮ್ ಸಹ, ನಮ್ಮ ಭಾಗೀರಥಿ ಮೇಡಮ್ ಸಹ ಹೇಳ್ತಾ ಇದ್ರು, ಬಹಳ ಉತ್ತಮವಾಗಿ ಮಾದರಿಯಾಗಿ ಮಾಡಿದ್ದಾರೆ, ನಮಗೆಲ್ಲ ಇದೊಂದು ಆದರ್ಶವಾಗಿದೆ ಅಂತ ಹೇಳುತ್ತಾ ಈ ಒಂದು ಉತ್ತಮವಾಗಿ ಇವತ್ತಿನ ವ್ಯವಸ್ಥೆ ನೋಡ್ಬೋದು. ಕಳೆದ ನಮ್ಮ ಆಡಳಿತ ಮಂಡಳಿ ಇರ್ಬೋದು, ನಿರಂತರವಾಗಿ 1 ತಿಂಗಳಿಂದ ಇದಕ್ಕೆ ವ್ಯವಸ್ಥಿತವಾಗಿ ಒಂದು ಸುಂದರವಾದ ಒಂದು ನಿರ್ಮಾಣ, ಅದಕ್ಕೆ ಅಲಂಕಾರ ಇರ್ಬೋದು, ಬೇರೆ ಎಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ನಮಸ್ಕಾರಗಳು. ಈ ಒಂದು ಸುಂದರ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನೆಚ್ಚಿನ ಶಾಸಕರಾದಂಥ ಶ್ರೀಮತಿ ಕುಮಾರಿ ಭಾಗೀರಥಿ ಅವರೇ, ಅದೇ ರೀತಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ, ನಮ್ಮ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಯಾದ ನವೀನ್ ಭಂಡಾರಿ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿ ಸೇರಿರುವ ಮಾಜಿ ಸದಸ್ಯರುಗಳೇ, ಮಾಜಿ ಅಧ್ಯಕ್ಷರೇ, ಉಪಾಧ್ಯಕ್ಷರುಗಳೇ, ಸೇರಿರುವ ಎಲ್ಲ ನಮ್ಮ ಊರಿನ ಗಣ್ಯರೇ, ಈ ದಿನ ನಾವು ಬಹು ದಿನಗಳಿಂದ ನಿರೀಕ್ಷೆಯಲ್ಲಿರುವಂಥ ಒಂದು ಕಾಯ್ತಾ ಇದ್ದೆವು. ಯಾಕಂತ ಹೇಳಿದರೆ 2010ರಲ್ಲಿ ಅವಧಿಯಲ್ಲಿ ನಾನು ಅಧ್ಯಕ್ಷನಾಗಿದ್ದೆ. ಆಗ ಒಂದು ಆಡಳಿತ ಮಂಡಳಿ ನಾವು ಇದೇ ಜಾಗದಲ್ಲಿ ಒಂದು ಕಟ್ಟಡಕ್ಕೆ ತಳಪಾಯ ಹಾಕಿದ್ದೆವು. ಆಗ ಏನು ಅಡೆತಡೆಗೆ ಬಂದು ಅದು ಮುಂದಕ್ಕೆ ಹೋಯಿತು. ಈಗ ಬಿಲ್ಡಿಂಗ್ ಅತಿ ಶೀಘ್ರದಲ್ಲಿ ಕಟ್ಟಿ ಉದ್ಘಾಟನೆಗೊಂಡು ಈಗ ನಮಗೆ ಲೋಕಸೇವೆಗೆ ಸಮರ್ಪಣೆಯಾಗಿದೆ. ಅದರಲ್ಲಿ ಸಂತಸ ಪಡುವ ವ್ಯಕ್ತಿ ನಾನು ಒಬ್ಬ. ಈಗ ನಮ್ಮ ನೂತನ ಇಒ ಅವರು ಬಹಳ ಉತ್ಸಾಹದಿಂದ ನಮ್ಮ ಪಂಚಾಯತಿಗೆ ಹಲವಾರು ಸಾರಿ ಭೇಟಿ ಕೊಟ್ಟಿದ್ದಾರೆ. ನಿಮ್ಮ ಒಂದು ಬೆಳಂದೂರು ಕಟ್ಟಡ ಮಾತ್ರ ಬಾಕಿ ಎಲ್ಲ ಕಡೆ ಆಗಿದೆ ಅಂತ. ಅವರ ಮುತುವರ್ಜಿಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರುಗಳಾದ ಉಮೇಶ್ವರಿ ಮೇಡಮ್ ಇರ್ಬೋದು, ಅದರ ನಂತರ ಲೋಹಿತೇಶ್ವ ಕೆರಜಿಕಟ್ಟ ಮಾಜಿ ಅಧ್ಯಕ್ಷರು, ಅವರು ಸಹ ಬಹಳ ಉತ್ಸಾಹದಿಂದ ಈ ಒಂದು ಜಾಗದ RTC ಮಾಡಲಿಕ್ಕೆ ನಮ್ಮ ಪ್ರಭಾರ PDO ಆದಂತಹ ನಾರಾಯಣರ ಜೊತೆಗೂಡಿ ಹಲವಾರು ಸಾರ ಕಡಬಕ್ಕೆ ಇಲ್ಲಿ ಭೇಟಿ ಕೊಟ್ಟು ಅದನ್ನು ಮಾಡಿಸಿಕೊಂಡು ಬರಬೇಡಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಮುಂದೆ ಅಧ್ಯಕ್ಷರಾದ ಪಾರ್ವತಿ ಮರಕ್ಕಡ, ಅದೇ ರೀತಿ ನಮ್ಮ ಎಲ್ಲ ಪಂಚಾಯತಿನ ಸದಸ್ಯರುಗಳು ಹಾಗೂ ಎಲ್ಲ ಸಿಬ್ಬಂದಿಗಳು ಇವರ ಎಲ್ಲ ಪರಿಶ್ರಮದಿಂದ ಈ ಒಂದು ಕಟ್ಟಡ ರಚನೆಯಲ್ಲಿ ಸಾಧ್ಯ ಆಯಿತು. ಈಗ ನಮ್ಮ ನೂತನ ಅಧ್ಯಕ್ಷರ ತೇಜಸ್ವಿ ಕೊಡಗವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೀತಾ ಇದೆ. ಅದೇ ರೀತಿ ನಮ್ಮ ಈ ಕಟ್ಟಡ ಕಾಮಗಾರಿಯಲ್ಲಿ ಶ್ರಮವಹಿಸಿದಂತಹ ಎಲ್ಲ ನಮ್ಮ ಉದ್ಯೋಗಾಧಾರಿ ಯೋಜನೆಯ ಇಂಜಿನಿಯರ್ಗಳು ಹಾಗೂ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್ಗಳು, ಅದೇ ರೀತಿ ಕಾಂಟ್ರಾಕ್ಟರ್ ವಿಶೇಷವಾಗಿ ಜಯಪ್ರಕಾಶ್ ನಾವು ಗುರುತಿಸ್ತೇವೆ. ಯಾಕಂತ ಹೇಳಿದರೆ ಬರೀ 1 ವರ್ಷದೊಳಗೆ ಒಂದು ಕಟ್ಟಡ ಇಷ್ಟು ಕಟ್ಟಿಕೊಟ್ಟಿದ್ದಾರೆ. ಅದಕ್ಕೆ ಅವರು ಒಬ್ಬರು ಕಾರಣಕರ್ತರು. ಅದೇ ರೀತಿ ನಮ್ಮ ಯುವರನ್ನು ಸಹ ನಾನು ಅಭಿನಂದಿಸಿದ್ದೇನೆ. ಹಾಗೂ ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರುಗಳಾದ ರೋಹಿತಾಕ್ಷರನ್ನು ಸಹ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತು ಹೇಳ್ತೇನೆ. ಜೈ ಹಿಂದ್. ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ
ಕಡಬ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕುಮಾರಿ ಭಾಗೀರಥ ಮುರಳಿಯ ಮೇಡಮ್ ರವರೇ, ಕಾರ್ಯನಿರ್ವಾಹಕ ಅಧಿಕಾರಿ ಅವರೇ, ಹಾಗೂ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ, ಹಾಗೂ ಎಡಬಲ್ ಸರ್ ಉಪಾಧ್ಯಕ್ಷರೇ, ಹಾಗೂ PDO ರವರೇ, ಹಾಗೂ ಎಲ್ಲ ನೆರೆದಿರುವ ಗಣ್ಯರಿಗೆ ವಂದಿಸುತ್ತಾ, ನಿಮಗೆ ತಿಳಿದಿರುವ ಹಾಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಇದರಲ್ಲಿ ಅನುದಾನಕ್ಕೇನು ಲಿಮಿಟ್ ಇಲ್ಲ, ಬೇಕಾದಷ್ಟು ಕೆಲಸ ಮಾಡ್ಬೋದು, ಅನುದಾನಗಳು ಆಗಿ ಬರ್ತದೆ. ಬಟ್ ಇದರಲ್ಲಿ ಚಾಲೆಂಜಿಂಗ್ ಆಗಿ ತಗೊಳ್ಬೇಕಾದಂಥದ್ದು ಅಂದ್ರೆ ಸಮುದಾಯ ಆಧಾರಿತ ಕಾಮಗಾರಿಗಳು. ಯಾಕಂತಂದ್ರೆ ಜನರನ್ನು ಒಟ್ಟು ಸೇರಿಸಿ ಅವರಿಂದ ಕೂಲಿ ಕೆಲಸ ಮಾಡಿಸಿ ಮಾಡಬೇಕಾದಂಥ ಕಾಮಗಾರಿ ನರೇಗಾ. ಹಾಗೆ ಅದನ್ನು ಚಾಲೆಂಜ್ ಆಗಿ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ತಗೊಂಡು ಅದನ್ನು ಯಶಸ್ವಿಯಾಗಿ ಸುಸಜ್ಜಿತವಾಗಿ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಇದು ಸರ್ ಹೇಳಿದ ಹಾಗೆ ಇಡೀ ತಾಲೂಕಿಗೆ ಮಾದರಿಯಾದ ಕಟ್ಟಡ ಆಗಿದೆ. ಹಾಗೆ ಇಲ್ಲಿ ಜನರಿಗೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು ಇವರು ಆಗಮಿಸಿದ್ದಾರೆ. ಇವರನ್ನ ಬೆಳಂದೂರು ಗ್ರಾಮ ಪಂಚಾಯತಿನ ಪರವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಸೊ ಇವರಿಗೆ ಗ್ರಾಮ ಪಂಚಾಯತ್ನ ಸದಸ್ಯರಾದ ಶ್ರೀಮತಿ ಹರಿಣಾಕ್ಷಿ ಇವರು ಹೂ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಈಗ ಏನು ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣ ಆಗಿದೆ, ಇದರಿಂದಾಗಿ ಜನರಿಗೆ ಮನೆಗಳಿಗೆ ಸರ್ಕಾರಿ ಸೇವೆ ಮುಟ್ಟುವಂತೆ ಆಗಲಿ ಅಂತ ಶುಭ ಹಾರೈಸಿದ ಅವಕಾಶಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು. ಜೊತೆ ಸೇರಿಕೊಂಡಂತಹ ಕರ್ನಾಟಕ ವಿಧಾನ ಪರಿಷತ್ ಇದರ ಗೌರವಂತ ಶಾಸಕರಾದ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು ಇವರು ಆಗಮಿಸಿದ್ದಾರೆ. ಇವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಗಮನಿತ ಎಲ್ಲ ಸದಸ್ಯರು ವೇದಿಕೆ ಮೇಲೆ ಆಗಮಿಸಬೇಕು. ಇದೇ ರೀತಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ತಿನ ಸನ್ಮಾನ್ಯ ಶಾಸಕರಾದ ಶ್ರೀ ಕಿಶೋರ್ ಕುಮಾರ್ ಹಾಗೂ ಕುಮಾರಿ ಭಾಗೀರಥಿ ಮುರುಳಿಯ ಮೇಡಮ್, ಅದೇ ರೀತಿ ಬೆಳಂದೂರು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ತಡಾಗ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಈ ಸಭಾ ಕಾರ್ಯಕ್ರಮ ಬೆಳಗಿಸುವ ಮೂಲ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಬೆಳಂದೂರು ಗ್ರಾಮ ಪಂಚಾಯತ್ನ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಗ್ರಾಮದ ಸರ್ವರಿಗೂ ಆಮಂತ್ರಣ ಪತ್ರಿಕೆ ನೀಡಿ ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಆಮಂತ್ರಿಸಲಾಗಿದೆ. ಅದೇ ರೀತಿ ಬೆಳಂದೂರು ಗ್ರಾಮ ಪಂಚಾಯತಿನ ನೂತನ ಕಚೇರಿ ಕಟ್ಟಡ ಉದ್ಘಾಟನೆಯ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಆತ್ಮೀಯ ಸಹೋದರಿ ಭಾಗೀರಥಿ ಮುರುಳಿಯರವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಸೇರಿರ್ತಕ್ಕಂತಹ ಸಜ್ಜನ ಬಂಧುಗಳು, ಶ್ರದ್ಧೆಯ ತಾಯಂದಿರೇ, ಪ್ರಪ್ರಥಮವಾಗಿ ತಡವಾಗಿ ಬಂದದಕ್ಕೆ ಕ್ಷಮೆಯನ್ನು ಯಾಚಿಸ್ತೇನೆ. ಎಲ್ಲರ ಹತ್ರ ಬೇರೆ ಕಾರ್ಯಕ್ರಮ ಇದ್ದ ಕಾರಣಕ್ಕೋಸ್ಕರ ಅದು ಮುಗಿಸಿ ಬರುವ ತಡ ಆಯಿತು ಮಂಗಳೂರಲ್ಲಿ. ಉಡುಪಿಯಲ್ಲಿ ಕಾರ್ಯಕ್ರಮ ಇತ್ತು, ಆದರೆ ನಿಮ್ಮ ಮೇಲೆ ಪ್ರೀತಿ ಇಟ್ಟು ಓಡಾಡ್ಕೊಂಡು ಬಂದು ಉಡುಪಿ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ. ಯಾಕಂದ್ರೆ ಇಲ್ಲಿ ಬಾರ ಇದ್ರೆ ಇಷ್ಟು ಜನರ ಒಂದು ಪ್ರೀತಿಗಳಿಗೆ ನನಗೆ ಕಡಿಮೆ ಆಗ್ತಿತ್ತು. ವಿಧಾನ ಪರಿಷತ್ನ ಸದಸ್ಯನಾಗಿ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ದೀರಿ. ಈ ಭಾಗದ ಶಾಸಕರು, ನಮ್ಮೆಲ್ಲ ಪಂಚಾಯತ್ ಸದಸ್ಯರಿರ್ಬೋದು, ನನಗೆ ಆಶೀರ್ವಾದವನ್ನು ಮಾಡಿದ್ದೀರಿ. ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ನನಗೆ ಗೆಲ್ಲಿಸಿದ್ದೀರಿ. ನನ್ನ ಕರ್ತವ್ಯ ಕೂಡ ಈ ರೀತಿಯ ಪಂಚಾಯತ್ ಕಟ್ಟಡ ಅಭಿವೃದ್ಧಿ ಆಗಬೇಕಾದ್ರೆ ಇರ್ತಕ್ಕಂಥ ಎಲ್ಲ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತೆ ಆಡಳಿತ ವರ್ಗ ಎಲ್ಲರೂ ಸೇರಿಕೊಂಡು ಇಡೀ ಊರಿನ ಸರ್ವತೋಮುಖ ಅಭಿವೃದ್ಧಿಗೆ ನೀವು ಒಂದು ಉತ್ತಮ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಪಂಚಾಯತ್ ಗ್ರಾಮ ಪಂಚಾಯತ್ ಅಂದ ತಕ್ಷಣ ಆ ಊರಿನ ಗ್ರಾಮದ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಒಂದು ಮುಂಚೂಣಿ ಕಾರ್ಯಾಲಯ ಅದು. ಆ ಕಾರ್ಯಾಲಯವನ್ನು ನಾನು ಬರುವಾಗ ಕೇಳಿದೆ, ಹಂಚಿನ ಕಟ್ಟಡ ಇತ್ತು, ಅದನ್ನು ಈಗ ಸ್ಲ್ಯಾಬ್ ಮಾಡಿ ಉತ್ತಮವಾದ ನರೇಗಾದ ಮುಖಾಂತರ ಯೋಜನೆ ಅಡಿಯಲ್ಲಿ ಮಾಡಿದ್ದೀರಿ.
ನವೀನ್ ಭಂಡಾರಿಯವರು ಇವರು ಎಲ್ಲರ ಸಹಕಾರದಲ್ಲಿ ಇವತ್ತು ಉತ್ತಮವಾದ ಒಂದು ಪಂಚಾಯತ್ ಕಟ್ಟಡ ಮೂಡಿ ಬಂದಿದೆ. ಇದು ಇಲ್ಲಿ ಎಲ್ಲ ರೀತಿಯ ಜಾತಿ ಭೇದವನ್ನ ಬಿಟ್ಟು ಬಡವ ಶ್ರೀಮಂತ ಎಲ್ಲವನ್ನ ಬಿಟ್ಟು ಅವರಿಗೆ ಒಂದು ಸೇವೆಯ ಕಾರ್ಯಾಲಯ ಇದು. ನಾವೇನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇವೆ, ಅದು ಗ್ರಾಮ ಪಂಚಾಯತಿಯಿಂದ ಪ್ರಾರಂಭ ಆಗುವಂಥದ್ದು. ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಅದೆಷ್ಟು ಯೋಜನೆಗಳನ್ನು ಜನರಿಗೆ ತಲುಪಿಸಲಿಕ್ಕೆ ನೀವೆಲ್ಲರೂ ಪಂಚಾಯತ್ ಸದಸ್ಯರು ಕಟಿಬದ್ಧರಾಗಿದ್ದೀರಿ. ಆ ಮುಖಾಂತರ ಆ ಗ್ರಾಮದ ಕಷ್ಟಕ್ಕೆ ಸ್ಪಂದಿಸುವಂತಹ ಮೂಲಭೂತ ಸೌಕರ್ಯವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ನಮಗೆ ಭಗವಂತ ನನ್ನನ್ನು ಸೇರಿಸಿಕೊಂಡು ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಜನರ ಸೇವೆ ಮಾಡಿದರೆ ನಾವು ದೇವರನ್ನ ಪೂಜೆ ಮಾಡಿದ ಹಾಗೆ. ಜನರು ಬಂದು ತಮ್ಮ ಸಮಸ್ಯೆಗಳನ್ನು ತಗೊಂಡು ಬಂದಾಗ ಪಾರದರ್ಶಕವಾಗಿ ನೀವು ನಿಮಗೆ ಕೊಟ್ಟಂತ ಅವಕಾಶವನ್ನ ಜನರ ಸೇವೆಯಲ್ಲಿ ಮಾಡುವ ಮುಖಾಂತರ ಜನತಾ ಸೇವೆ ಜನಾರ್ದನ ಸೇವೆ ಅಂತ ಮಾಡಿಕೊಂಡು ಬಂದಾಗ ನಮ್ಮ ಜೀವನ ಕೂಡ ಸಾರ್ಥಕ ಆಗ್ತದೆ ಶಾಸಕರೇ. ಆ ಮುಖಾಂತರ ಭಗವಂತ ನಮಗೆ ಇನ್ನಷ್ಟು ಶಕ್ತಿಯನ್ನು ಕೊಡ್ತಾರೆ. ಒಂದು ಜೀವನ ಇರುವಂಥದ್ದು, ಅದೇ 4 ದಿವಸದ ಜೀವನ. ಅದರಲ್ಲಿ ನಾವು ಎಷ್ಟು ಕಷ್ಟದ ಜನರಿಗೆ ಬಡ ಜನರಿಗೆ ಸ್ಪಂದಿಸ್ತೇವೋ ಅಷ್ಟು ದೇವರ ಆಶೀರ್ವಾದ ನಮಗೆ ಸಿಗ್ತದೆ, ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡ್ತಾರೆ. ಆ ಮುಖಾಂತರ ವಿಧಾನ ಪರಿಷತ್ ಸದಸ್ಯನಾಗಿ ನನ್ನ ಅನುದಾನದಲ್ಲಿ ನಾನು ಏನನ್ನು ಮಾಡ್ಬೋದು ಶಾಸಕರೇ, ನಿಮ್ಮ ಮುಖಾಂತರ ಖಂಡಿತವಾಗಿ ಬರುವ ಜೂನಲ್ಲಿ ನನ್ನ ಅನುದಾನ ಬರುತ್ತೆ. ನನ್ನ ಕಡೆಯಿಂದ ಈ ನಮ್ಮ ಪಂಚಾಯತ್ಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಅದನ್ನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇನೆ. ನಿಮ್ಮೆಲ್ಲರ ಸೇವೆಯಲ್ಲಿ ನಾನು ನಿತ್ಯ ನಿರಂತರ ಭಾಗವಹಿಸ್ತೇನೆ. ಎಲ್ಲೂ ಕೂಡ ರಾಜಕೀಯವನ್ನ ನಾನು ಶಾಸಕರಿರ್ಬೋದು, ನಾವು ಯಾವ ರೀತಿ ಅಂದರೆ ಇಲ್ಲಿನ ಹೆಚ್ಚಿನ ಜನರು ನಾವೆಲ್ಲರೂ ಈ ಭಾಗದ ಜನರು ನಿಮ್ಮನ್ನು ನೋಡೋ ಗೊತ್ತಾಗತ್ತೆ, ಈ ಊರಿನ ಜನರು ನೋಡೋ ಗೊತ್ತಾಗ್ತದೆ. ನಾವು ಶಿಸ್ತುಬದ್ಧವಾಗಿ ಜೀವನ ಮಾಡಿದವರು, ರಾಜಕೀಯವನ್ನು ಒಂದು ವೇದಿಕೆಯಾಗಿ ಇಟ್ಕೊಂಡು ಈ ಭಾಗದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಬೇಕನ್ನೋ ಒಂದು ವಿಚಾರದಲ್ಲಿ ನಾವು ರಾಜಕೀಯ ವೇದಿಕೆ ಮಾಡಿಕೊಂಡವರು. ಯಾವ ರೀತಿ ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಸೇವ ಮಹಾಜಲದಿಯಡೆಗೆ ಸಲಿಲವಾಗಿ ಹರಿಯುವ ಉಚ್ಚ ನೀಚ ಭೇದವ ಅಲಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತ್ತಾ ಬಂಧು ಭಾವ ಬೆಳೆಸುವ. ಅಂದ್ರೆ ಎಲ್ಲರನ್ನ ನಾವೆಲ್ಲರೂ ಈ ತಾಯಿ ಭಾರತಾಂಬೆಯ ಮಕ್ಕಳು ಎಲ್ಲ ಭೇದ ಭಾವವನ್ನು ಬಿಟ್ಟು ಎಲ್ಲರ ಸರ್ವತೋಮುಖ ಅಭಿವೃದ್ಧಿ ನಾವು ಪ್ರಯತ್ನ ಮಾಡುವ. ಆ ಮುಖಾಂತರ ಎಲ್ರಿಗೂ ಶುಭವಾಗಲಿ. ಈ ಭಾಗದ ದೇವರು ನಮ್ಗೆಲ್ಲರಿಗೂ ಶಕ್ತಿಯನ್ನು ಕೊಡಲಿ. ಎಲ್ಲರೂ ಅಣ್ಣ ತಮ್ಮಂದಿರಿಂದ ಬದುಕುವಂತಾಗಲಿ. ಗ್ರಾಮದ ಕೇಂದ್ರ ಸರ್ಕಾರದ 100 ಯೋಜನೆ, ಆ 100 ಯೋಜನೆಯನ್ನು ಜನರಿಗೆ ಮುಟ್ಟಿಸಬೇಕಾದ್ರೆ ಅದಕ್ಕೆ ನಾವೇ ಹೋಗ್ಬೇಕಾಗ್ತದೆ. ಈ ಭಾಗದ ಪ್ರತಿಯೊಬ್ಬರು ಕೂಡ ಪಂಚಾಯತ್ ಸದಸ್ಯರು ಆ ಕೇಂದ್ರ ರಾಜ್ಯದ ಎಲ್ಲ ಯೋಜನೆಯನ್ನ ಜನರಿಗೆ ಮುಟ್ಟಿಸುವಂತಹ, ಜನರಿಗೆ ಅದರ ಬಗ್ಗೆ ವಿಚಾರವನ್ನು ತಿಳಿಸುವಂತ ಕೆಲಸ ಆಗುವಂತಾಗ್ಲಿ ಅಂತ ಪ್ರಾರ್ಥಿಸ್ತಾ, ಎಲ್ರಿಗೂ ವಂದಿಸ್ತಾ, ಪ್ರೀತಿ ಇಟ್ಟು ಕರೆದಕ್ಕೆ ಎಲ್ರಿಗೆ ಇನ್ನೊಮ್ಮೆ ಎಲ್ಲ ಹಿರಿಯರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾ, ನನ್ನಂತ ಎಲ್ಲ ಮಿತ್ರರಿಗೆ ನನ್ನ ಹೃದಯ ತುಂಬಿದ ವಂದನೆಗಳನ್ನು ಸಲ್ಲಿಸ್ತಾ. ತುಂಬಾ ಜನ ಹಿರಿಯರಿದ್ದಾರೆ ಇಲ್ಲಿ, ನನ್ನ ಪಕ್ಷ ಕೂಡ ಕೆಲಸ ಮಾಡಿ ತುಂಬಾ ಜನ ಹಿರಿಯರಿದ್ದಾರೆ. ಅವರೆಲ್ಲರ ಪರಿಶ್ರಮದ ಕಾರಣಕ್ಕೋಸ್ಕರ ನಾನು ಇವತ್ತು ವಿಧಾನ ಪರಿಷತ್ ಸದಸ್ಯನಾಗಿದ್ದೇನೆ. ಅದಕ್ಕೋಸ್ಕರ ಎಲ್ಲೂ ಕೂಡ ದುರಹಂಕಾರ ಮಾಡದೆ ನನ್ನ ಜನರ ಸೇವೆಯನ್ನು ಸ್ವಂತದ ಕೆಲಸ ಅಂತ ಮಾಡ್ತಾ ಹೋಗ್ತೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೂಡ ಬಯಸ್ತೇನೆ. ಈ ಭಾಗದಲ್ಲಿ ಮೊನ್ನೆ ನಾನು ಶಾಸಕರು ಕೂಡ ಮಾತಾಡಿದ್ದಾರೆ, ವಿಧಾನ ಪರಿಷತ್ ನಾನು ಕೂಡ ಮಾತಾಡಿದೆ. ನಮ್ಮ ರೈತರು ತುಂಬಾ ಸಂಕಷ್ಟದಲ್ಲಿ ಇದಾಗಿದ್ದಾರೆ. ಅದಕ್ಕೂ ಕೂಡ ನಾವು ಸ್ಪಂದಿಸಬೇಕಾಗಿದೆ. ಎಲ್ಲ ಚುಕ್ಕಿ ರೋಗ ಮತ್ತು ಹಳದಿ ರೋಗದಲ್ಲಿ ಇಡೀ ಜನ ನಮ್ಮದು ಮೇನ್ ಆಗಿರುವಂಥದ್ದು ಅಡಿಕೆಗೆ ಈ ಸಲ ತುಂಬಾ ಕಾರ್ಮೋಡದ ಒಂದು ಛಾಯೆ ಬಂದಿದೆ. ಯಾವ ರೀತಿ ಅಂದ್ರೆ ಅರ್ಧಕ್ಕರ್ಧ ಫಸಲು ಹಾಳಾಗಿದೆ, ಕಂಗು ನಾಶ ಆಗಿದೆ. ಅದಕ್ಕೋಸ್ಕರ ನಾನು ಕೃಷಿ ಸಚಿವರ ಹತ್ರ ಮಾತಾಡಿದ್ದೆ, ಅವ್ರು ಬರ್ತೇನೆ ಅಂತಂದಿದ್ದಾರೆ. ಶಾಸಕರೇ, ನೀವು ಸುಳ್ಯ ಅಂದ್ರೆ ಇಡೀ ಜಿಲ್ಲೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಳ್ಯದ ರೈತರಿಗೆ ಆದಷ್ಟು ಅಂದ್ರೆ ಬೇರೆ ಎಲ್ಲೂ ಕೂಡ ಆಗಲಿಲ್ಲ. ಅದಕ್ಕೋಸ್ಕರ ನಿಮ್ಮ ಜೊತೆ ನಾನಿದ್ದೇನೆ. ಅದಕ್ಕೆ ಸೂಕ್ತವಾದ ಪರಿಹಾರವನ್ನ ಸಂಸದರು, ಶಾಸಕರು, ನಾವು ಸಚಿವರು ಸೇರ್ಕೊಂಡು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಮಾತನಾಡ್ತಾ, ತುಂಬಾ ಪ್ರೀತಿ ಇಟ್ಟು ಕರೆದಾಗ ಇನ್ನೊಮ್ಮೆ ಎಲ್ರಿಗೂ ಶಿರಸ ನಮಿಸ್ತಾ ಮಾತನಾಡಿಸಿ ಭಾರತ್ ಮಾತಾ ಕಿ ಜೈ. ಎಲ್ಲರಿಗೂ ನಮಸ್ಕಾರ. ಈ ಪರಿಸರದ ಎಲ್ಲ ದೇವರುಗಳಿಗೆ ವಂದಿಸಿಕೊಳ್ತಾ, ಕರ್ನಾಟಕ ಸರ್ಕಾರ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ತಾಲೂಕ್ ಪಂಚಾಯತ್ ಕಡಬ ಬೆಲಂದೂರು ಗ್ರಾಮ ಪಂಚಾಯತ್ನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿ ಬಹಳಷ್ಟು ವಿಚಾರವನ್ನು ಸವಿಸ್ತಾರವಾಗಿ ನಮ್ಮೊಟ್ಟಿಗೆ ಹಂಚಿಕೊಂಡ ಗ್ರಾಮ ಪಂಚಾಯತ್ನ ಸದಸ್ಯರಿಂದಲೇ ಆಯ್ಕೆಯಾದ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರ್ ಅವರೇ, ಈ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ, ಈ ಗ್ರಾಮ ಪಂಚಾಯತ್ನ
ಒಂದು ಸೌಭಾಗ್ಯವನ್ನು ಪಡ್ಕೊಂಡಂಥ ಉದ್ಘಾಟನಾ ಸೌಭಾಗ್ಯವನ್ನು ಪಡ್ಕೊಂಡಂಥ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ತೇಜಸ್ವಿನಿಯವರೇ, ಉಪಾಧ್ಯಕ್ಷೆ ಜಯಂತ್ರವರೇ, ಈ ಎಲ್ಲ ಕಾರ್ಯಕ್ರಮಕ್ಕೆ, ಈ ಎಲ್ಲ ಕೆಲಸ ಕಾರ್ಯಕ್ಕೆ ಸಾಥ್ ಕೊಟ್ಟವರು ಯಾರಂತ ಹೇಳಿದರೆ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿಯವರೇ. ಇಷ್ಟೊಂದು ನರೇಗದ ಅನುದಾನದಲ್ಲಿ ಇಷ್ಟು ಸುಂದರವಾದ ಕಟ್ಟಡಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ, ಅದೇ ರೀತಿ ಅದರ ಈ ಒಂದು ಸುಂದರವಾದ ವಿನ್ಯಾಸವನ್ನು ಮಾಡಿಕೊಟ್ಟಂಥ ಈ ಊರಾದ ನಮ್ಮ ಇಂಜಿನಿಯರ್ ಇದ್ದಾರೆ, ಅದೇ ರೀತಿ ಸಹಾಯಕ ಎಡಿ ಅವರಿದ್ದಾರೆ, ಅದೇ ರೀತಿ ನಮ್ಮ ಬೆಳಂದೂರು VSS ಬ್ಯಾಂಕಿನ ಅಧ್ಯಕ್ಷರು ತಾರನಾಥ್ ಅವರಿದ್ದಾರೆ, ಅದೇ ರೀತಿ ನಮ್ಮ PDO ಅವರವರು ಇದ್ದಾರೆ, ನಾರಾಯಣರವರು, ಅದೇ ರೀತಿ ಲೆಕ್ಕ ಸಹಾಯಕಿ ಸುನಂದ, ಗ್ರಾಮ ಪಂಚಾಯತ್ನ ಸದಸ್ಯರಾದ ಲೋಲಾಕ್ಷಿ, ಪಾರ್ವತಿಯವರೇ, ವಿಠಲ್ ಗೌಡ, ಉಮೇಶ್ವರಿ, ಮೋಹನಗಳಿ, ಜಯರಾಮ್ ಬೆಲಂದೂರು, ಶ್ರೀಮತಿ ಕುಸುಮಾವತಿ ಅಂಕಜಾಲು, ಶ್ರೀಮತಿ ತಾರಾ, ಶ್ರೀಮತಿ ಗೀತಾ, ಪ್ರವೀಣ್ ಕುಮಾರ್, ಹರಿನಾಕ್ಷಿ, ಗೌರಿ ಹಾಗೂ ರವಿಕುಮಾರ್ ಅವರು ಎಲ್ಲರನ್ನೂ ಅವ್ರ ವೇದಿಕೆಗೆ ಬರಲಿಲ್ಲ. ಎಲ್ಲರೂ ಇವತ್ತು ಅವರ ಕಾರ್ಯಕ್ರಮ ಆದ ಕಾರಣ ಎಲ್ಲರೂ ವೇದಿಕೆಯಲ್ಲಿ ಇರಬೇಕು. ಇದು 15 ಜನ ಇದ್ದಾರೆ, ಜಾಗ ಸಾಕಾಗ್ಲಿಕ್ಕಿಲ್ಲ. ದೊಡ್ಡ ದೊಡ್ಡ ಜನ ಬಂದರೆ ನಾವು ಸಣ್ಣವರ ಹಿಂದೆ ಬಾಕಿ ಆಗ್ಬೋದಂತ ವೇದಿಕೆ ಹತ್ತಲಿಲ್ಲ. ಅದಕ್ಕೆ ಅವರನ್ನು ಕೂಡ ವಿನಂತಿಸಿಕೊಂಡು ಅದು ವೇದಿಕೆ ಮುಂಭಾಗದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಮೀಳಾ ಜನಾರ್ದನ್ ಇದ್ದಾರೆ, ನಮ್ಮ ತಾಲೂಕಿನ ತಾಲೂಕ್ ಪಂಚಾಯತ್ ಸದಸ್ಯ ಲಲಿತಕ್ಕ ಇದ್ದಾರೆ, ಮಾಜಿ ಸದಸ್ಯರು, ಅದೇ ರೀತಿ ನಮ್ಮ ಜನತಾ ಬಜಾರ್ನ ಅಧ್ಯಕ್ಷರು, ಈ ಭಾಗದ ಹಿರಿಯರು ಆಗಿರುವಂಥ ಉದಯಕುಮಾರ್ ಮಾಧೋಡ್ ಇದ್ದಾರೆ. ನಮ್ಮ ಶಿಕ್ಷಣದಲ್ಲಿ ಹಳ್ಳಿಯಲ್ಲಿ ಒಂದು ಶಿಕ್ಷಣ ಕ್ಷೇತ್ರವನ್ನು ಪ್ರಾರಂಭಿಸಿರುವಂಥ ಪ್ರಗತಿ ಸ್ಕೂಲ್ನ ಸಂಚಾಲಕರಾದ ಜಯಪ್ರಕಾಶ್ ರೈ ಅವರಿದ್ದಾರೆ. ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, ಸೊಸೈಟಿ ಅಧ್ಯಕ್ಷರಾಗಿ, ಕಾಣೂರುನ ಮಾತ್ರ ಸಮಗ್ರ ಅಭಿವೃದ್ಧಿಯಲ್ಲ, ನಮ್ಮ ಬೆಲಂದೂರು ಶಕ್ತಿ ಕೇಂದ್ರ ಮಟ್ಟದಲ್ಲಿ ತನ್ನಲ್ಲಿ ಓಡಾಟ ಮಾಡಿದಿರೋ, ನೋಡ್ಲಿಕ್ಕೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಹಾಗೆ ಗಣೇಶ್ ದನಡ್ಕರ್ ಅವರು ನಮ್ಮ ಒಟ್ಟಿಗೆ ಇದ್ದಾರೆ. ಅದೇ ರೀತಿ ಜನಾರ್ದನ್ರಿದ್ದಾರೆ, ವೇದಿಕೆಯಲ್ಲಿ ಮಹೇಶ್ವರಿದ್ದಾರೆ, ಇಲ್ಲಿ ನಮ್ಮ ಮಾಜಿ ಶ್ರೀನಪ್ಪ ಅವರು ವಕೀಲರಿದ್ದಾರೆ, ಮಾಜಿ ತಾಲೂಕ್ ಪಂಚಾಯತ್. ಹಾಗೆ ಬಂದಿರುವಂಥ ಎಲ್ಲ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸರ್ವ ಸದಸ್ಯರು, ಅದೇ ರೀತಿ ವಿವಿಧ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಈ ಒಂದು ಸಂಘದಲ್ಲಿ ಕೆಲಸ ಮಾಡ್ತಿರುವ ಎಲ್ಲ ಈ ಗ್ರಾಮಸ್ಥರೇ, ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಮೆರುಗು, ಅಂದ ಚಂದ ಅದು ಪ್ರಚಾರ ಆಗಬೇಕಿದ್ರೆ ಮಾಧ್ಯಮದ ಪ್ರಮುಖ ಹಾಗೆ ಎಲ್ಲ ಮಾಧ್ಯಮದ ಪ್ರಮುಖರೇ, ಬಂದಿರುವಂಥ ಎಲ್ಲ ಸಮಸ್ತ ಗ್ರಾಮಸ್ಥರೇ, ಒಂದು ಸುಂದರವಾದ ಕಟ್ಟಡ ಒಂದು ಸಣ್ಣ ಗ್ರಾಮದಲ್ಲಿ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ನಾನು ನೋಡಿದ ಎಲ್ಲ ಗ್ರಾಮ ಪಂಚಾಯತ್ ಕಟ್ಟಡಗಳಲ್ಲಿ ಬೆಲಂದೂರಿನ ಗ್ರಾಮ ಪಂಚಾಯಿತಿ ರೋಡಿಗೆ ಕಾಣೋದಿಲ್ಲ, ಒಳಗೆ ಬಂದರೆ ಮಾತ್ರ ಎಲೆಮರೆಯ ಕಾಯಿಯಾಗಿ ಸುಂದರವಾದ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಬರೀ ಕಟ್ಟಡ ಅಲ್ಲ, ಅಲ್ಲಿ ಒಬ್ಬರ ಅಧ್ಯಕ್ಷ ಉಪಾಧ್ಯಕ್ಷಗೆ ಒಂದು ಸಣ್ಣ ಕೋಣೆ ಮಾಡಿದ್ದಾರೆ, ಬಂದವರಿಗೆ ಕೂತ್ಕೊಳ್ಳಿಕ್ಕೆ ವಿಶಾಲವಾದ ಒಂದು ಆವರಣ, ಒಂದು ಜಾಗವನ್ನು ನೇಮಿಸಿದ್ದಾರೆ. ಅದರೊಟ್ಟಿಗೆ ಏನಾದರೂ ನಮಗೆ ಬೇಸರ ಆದಾಗ ಇನ್ನೇನೋ ಪುಸ್ತಕ ಓದಬೇಕಾ, ಏನು ಬರಿಬೇಕಾ, ಏನು ತಿಳ್ಕೊಳ್ಬೇಕಾ ಅಂತ ಹೇಳಿ ಸುಂದರವಾದ ಗ್ರಂಥಾಲಯ ನಿರ್ಮಾಣ ಮಾಡಿದೆ. ಅಷ್ಟು ಸುಂದರವಾದ ಗ್ರಂಥಾಲಯ ಎಲ್ಲಿ ನಾನು ನೋಡಿಲ್ಲ, ಭಾರಿ ತುಂಬ ಚೆನ್ನಾಗಿದೆ ಆ ಒಂದು ಗ್ರಂಥಾಲಯ ಕೂಡ ನಿರ್ಮಾಣ. ಇಷ್ಟು ಎಲ್ಲ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಬರಬೇಕಿತ್ತು, ಎಲ್ಲ ಗಣ್ಯಾತಿಗಣ್ಯ ಗುಂಡ್ರಾವ್ ಬರಬೇಕಿತ್ತು, ಕ್ಯಾಪ್ಟನ್ ಕ್ಯಾಪ್ಟನ್ ಬ್ರಿಜೇಶ್ ಔಟ ಬರಬೇಕಿತ್ತು, ಇವರೆಲ್ಲ ಬರಲಿಲ್ಲ. ಅದೆಲ್ಲ ಸೌಭಾಗ್ಯ ನನಗೆ ಒದಗಿ ಬಂದದಕ್ಕೆ, ಅದನ್ನು ಒದಗಿಸಿಕೊಟ್ಟದಕ್ಕೆ ನಾನು ಪುಣ್ಯವಂತರು ಅಂತ ಅಧಿಸ್ಕೊಳ್ತಾರೆ. ಅದರ ಅಧ್ಯಕ್ಷೆಯಾಗಿ ನಾನು ಬರೀ ವೇದಿಕೆಯಲ್ಲಿ ಸ್ಟೇಜಲ್ಲಿ ಕೂತ್ಕೊಳ್ಳಿ, ಅದೆಲ್ಲವನ್ನು ಮಾಡಲಿಕ್ಕೆ ಇವತ್ತು ಅವರು ಬರಲಿಲ್ಲ, ಬರಬೇಕಾಗಿತ್ತು ಒಂದು ಸಣ್ಣ ಗ್ರಾಮದ ಕಾರ್ಯಕ್ರಮ ಆಗುವಾಗ. ಇನ್ನು ಮುಂದೆಗೆ ಅವರು ಜೋಡಿಸಿಕೊಂಡು, ಅದಕ್ಕೋಸ್ಕರ ಕಿಶೋರಾದರೂ ಬರಲಿ, ಅಷ್ಟು ಹೊತ್ತಿಗೆ ದೀಪ ಉರಿಸುವುದು ಬೇಡ, ನಿಮಗೇನಾಗಿ ಕಂಡಿರ್ಬೋದು, ದೀಪ ಹೊತ್ತವಂತೆ ಪೂರ್ವ ಮುಗಿಲ್ದಾಯ್ತಾ ಸುರು ಮಲ್ಪಣ ಅಂತ ಆಗಿರುವ ಸಭೆ ಆಗಲೇ ಭಾಷಣ ಮಾಡ್ತಿದ್ದಾರೆ ಅಂತೇಳಿ, ಅದನ್ನು ಅವರಾದರೂ ಇದ್ದಾರೆ ಅಂತ ಈ ಗ್ರಾಮ ಪಂಚಾಯತ್ನ ಸದಸ್ಯರಿಗೆ ಇನ್ನೊಬ್ರು ಕೇಳುವಾಗೆ ಆಗ್ಬಾರ್ದು. ಏನು ಮರ ನಿಮ್ಮ ಕಾರ್ಯಕ್ರಮ ಭಾರಿ ದೊಡ್ಡದು ಮಾಡಿದಿರಿ, ಯಾರು ಮಿನಿಸ್ಟ್ರುಗಳು ಬರಲಿಲ್ಲ, ನೀವು ಮಾತ್ರ ಇದ್ರಂತ. ಅದಕ್ಕೆ ನಮ್ಮ ಪಂಚಾಯತ್ ರಾಜ್ನ ಸದಸ್ಯರ ಆಯ್ಕೆ ಮಾಡಿದ ನಮ್ಮ ನಾಯಕನಾದರೂ ಇರಲಿ ಅಂತೇಳಿ ಅವರು ಬರುವವರೆಗೆ ದೀಪವನ್ನು ಉರಿಸಲಿಕ್ಕೆ ಕಾದಿದ್ದೇವೆ. ಅದಕ್ಕೆ ಕಿಶೋರಣ್ಣನಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಕಿಶೋರಣ್ಣ. ಅದೇ ರೀತಿ
ಈ ಪಂಚಾಯತಿನ ಅಭಿವೃದ್ಧಿ ದೃಷ್ಟಿಯಿಂದ ನೀವು ನಿರಂತರ ಪಂಚಾಯತ್ಗಳಿಗೆ ಭೇಟಿ ಕೊಡಬೇಕು, ಅವರ ಸಮಸ್ಯೆಗಳನ್ನು ಆಲಿಸಬೇಕು. ಇವತ್ತು ಪಂಚಾಯತಿನಲ್ಲಿ ಒಂದಷ್ಟು ಸಮಸ್ಯೆಗಳುಂಟು. ನೀರು ಹುಟ್ಟಿನಿಂದ ಸಾಯುವವರೆಗೆ ಕೆಲಸ ಮಾಡುವಂತ ಒಂದು ಕ್ಷೇತ್ರ ಇದ್ರೆ ಗ್ರಾಮ ಪಂಚಾಯಿತಿ. ಹುಟ್ಟಿದ ತಕ್ಷಣ ಅದರ ಲೆಕ್ಕಾಚಾರ ಆಗಬೇಕು, ಸತ್ತಾಗ್ಲೂ ಅವರ ಲೆಕ್ಕಾಚಾರ ಗ್ರಾಮ ಪಂಚಾಯಿತಿಯಲ್ಲಿ ಬೇಕು. ಆ ನಂತರ ಯಾವುದೇ ಇಲಾಖೆ ಇದ್ರೂ ಕೂಡ ಆ ಇಲಾಖೆಯವರು ಆ ಪಂಚಾಯಿತಿಗೆ ಬಾರದೆ ಯಾವ ಕೆಲಸವೂ ಆಗೋದಿಲ್ಲ. ಒಂದು ಸಣ್ಣ ಪುಟ್ಟ ಕೆಲಸ ಆದ್ರು, ಒಂದು ಮನೆ ಕಟ್ಟಲಿಕ್ಕೆ ಇವತ್ತು ಫೌಂಡೇಶನ್ ಹಾಕ್ಬೇಕಿದ್ರು ಒಂದು ಪರ್ಮಿಷನ್ ಬೇಕು, ಒಂದು ನೀರು ಕುಡಿಲಿಕ್ಕೆ ನೀರಿಲ್ಲ ಅಂತ ಬೋರ್ವೆಲ್ ಬಾವಿ ತೆಗಬೇಕಿದ್ರು ಒಂದು ಪಂಚಾಯತಿನ ಪರ್ಮಿಷನ್ ಬೇಕು. ನೀವು ಎಷ್ಟೋ ದೊಡ್ಡ ಜನ ಆಗಿರ್ಬೋದು, ಕೋಟಿ ಕಟ್ಲೆ ಹಣದವರು ಕೋಟಿಯ ಒಂದು ಬಿಲ್ಡಿಂಗ್ ಕಟ್ಟಬೇಕಿದ್ರು ಸಣ್ಣ ಕಟ್ಟಡದ ಒಳಗಿರುವ ಗ್ರಾಮ ಪಂಚಾಯತಿನ PDನೊಟ್ಟಿಗೆ ಅಧ್ಯಕ್ಷರೊಟ್ಟಿಗೆ ಒಂದು ಸೈನ್ ತಗೊಂಡು ಹೋಗ್ಬೇಕು. ಅಂದ್ರೆ ಅಲ್ಲಿ ಸ್ವಲ್ಪ ಟ್ಯಾಕ್ಸ್ ಕಟ್ಟಿ ನಿಮ್ಮ ಪರ್ಮಿಷನ್ ಪಡೆದು, ಇದೊಂದು ನಿಯಮ, ಅಂದ್ರೆ ಪಂಚಾಯತ್ ರಾಜ್ ಆಜ್ಞೆಯಲ್ಲಿ ಬರುವಂಥದ್ದು. ಹಾಗ ಬರುವಾಗ ಒಂದೊಂದು ಸಂದರ್ಭದಲ್ಲಿ ನಾವು ಗ್ರಾಮ ಸಭೆಗೆ ಮಾತ್ರ ಬರ್ತೇವೆ, ಗ್ರಾಮ ಸಭೆಯಲ್ಲಿ ನಮ್ಮ ಬಗ್ಗೆ ಮಾತ್ರ ಚರ್ಚೆ ಮಾಡ್ತೇವೆ. ಅಲ್ಲಿ ಬಂದು ಏನಾದ್ರೂ ನಿಮಗೆ ಯಾವುದಾದ್ರೂ ಒಬ್ಬ ಸದಸ್ಯನಲ್ಲಿ ಸಿಟ್ಟಿದ್ರೆ, ಮನೆಯ ಪಕ್ಕದ ಸದಸ್ಯ ಆಗಿದ್ರೆ ಅವನ ಬಗ್ಗೆ ಸಿಟ್ಟನ್ನು ತೀರಿಸ್ಕೊಳ್ಳಿಕ್ಕೆ ಮಾತ್ರ ಗ್ರಾಮ ಸಭೆ ಅವನಿಗೆ 2 ಬೈಟ್ ಮತ್ತೆ ಸೀದಾ ಹೋಗ್ತೇವೆ. ಅಥವಾ ನನ್ನ ಮನೆಯ ರೋಡ್ ಆಗಲಿಲ್ಲ ಅದನ್ನು ಮಾತ್ರ ಹೇಳಿ ಹೋಗ್ತೇವೆ. ಅದಲ್ಲ, ನಮ್ಮ ಮನೆಯ ರೋಡು ಆಗಬೇಕು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ನಾನು ಆಯ್ಕೆ ಮಾಡಿದವನು ಸರಿ ಇರಬೇಕು, ಅದರೊಟ್ಟಿಗೆಲ್ಲ ನಾವು ಕೂಡ ಸರಿ ಇರಬೇಕು. ನಾನು ಪ್ರಶ್ನೆ ಮಾಡುವವನು ಕೂಡ ನಾನು ಒಂದು ಬೆರಳು ತೋರಿಸುವಾಗ ನನಗೆ 3 ಬೆರಳು ನನ್ನನ್ನು ಪ್ರಶ್ನೆ ಮಾಡ್ತಾನೆ, ನೀನು ಸರಿ ಇದೆಯಾ, ನೀನು ಸರಿ ಇದೆಯಾ. ಈ 3 ಬೆರಳು ನನ್ನನ್ನು ತೋರಿಸ್ತದೆ, ನಾನು ಒಂದು ಬೆರಳು ಈಚೆ ತೋರಿಸುವಾಗ. ಅದು ನಮಗೆ ನೆನಪಿರ್ಬೇಕು. ಗ್ರಾಮ ಪಂಚಾಯತಿಯಲ್ಲಿ ಬಂದು ಗೊಂದಲವಾದ ಫೋಟೋದವರು ಬರ್ತಾರೆ, ನಮ್ಮ ಪೇಪರ್ನವರು ಬಂದು ಒಂದು ಫೋಕಸ್ ಮಾಡ್ತಾರೆ, ಎದ್ದು ನಿಂತು ನಮ್ಮ ಲೊಕೇಶನ್ನ ಮಾತಾಡಿದ ತಕ್ಷಣ ಅವರ ಫೋಟೋ ಮಾತ್ರ ತೆಗೆದು, ಮತ್ತೆ ನೀವಿಷ್ಟು ಜನ ಬಂದು ಅವರ ಫೋಟೋನೇ ಇಲ್ಲ, ಅವರೊಂದು ಕ್ವಶನ್ ಕೇಳಿದ್ರು ಅಂತ ಅದನ್ನು ಮಾತ್ರ ಹಾಕ್ತಾರೆ. ಅದಾಗಬಾರ್ದು. ನಾವು ಸಮಗ್ರ ಯೋಚನೆ ಮಾಡಬೇಕು. ನಮ್ಮ ಗ್ರಾಮದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಗ್ರಾಮ ಸಭೆ ಇರುವುದು ಅದಕ್ಕೋಸ್ಕರ. ಮಹಿಳಾ ಗ್ರಾಮ ಸಭೆ ಅಂತಲೇ ಮಾಡಿದ್ದಾರೆ. ಯಾಕೆಂದ್ರೆ ಗಂಡಸರೆಲ್ಲ ಇರುವಾಗ ಮಹಿಳೆಯರಿಗೆ ಅವರ ಸಮಸ್ಯೆ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆ ಮಹಿಳೆಯರಿಗೆ ಅಂದ್ರೆ ಒಂದು ಗ್ರಾಮ ಸಭೆ ಇಟ್ಟಿದ್ದಾರೆ. ಅವರೆಲ್ಲ ಸಮಸ್ಯೆಯನ್ನು ಹೇಳ್ಬೇಕು ಅಂತ ಹೇಳುವ ಉದ್ದೇಶಕ್ಕಿಂತ ಅವರಲ್ಲಿ ಒಂದಷ್ಟು ಚಿಂತನೆಗಳಿರ್ತದೆ. ಈ ಗಂಡಸರಿದ್ರೆ ಅವರೇ ಮಾತಾಡಿ ಮಹಿಳೆಯರಿಗೆ ಅವಕಾಶ ಕೊಡೋದಿಲ್ಲ. ನನ್ನನ್ನು ಮೊನ್ನೆ ವಿಧಾನಸೌಧದಲ್ಲಿ UT ಖಾದರ್ ಹೇಳಿದಾಗ ಕೂತ್ಕೊಳ್ಳಿ ಮಹಿಳೆಯರು ತುಂಬಾ ಮಾತಾಡಬಾರ್ದು ಅಂತ ಹೇಳಿದ್ರು. ಹಾಗಾಗ್ಬಾರ್ದು, ಮಹಿಳೆಯರು ಕೂಡ ಧ್ವನಿ ಎತ್ತಬೇಕು, ಮಾತಾಡಬೇಕು. ಅದಕ್ಕೆ ಮಹಿಳಾ ಒಂದು ಗ್ರಾಮ ಸಭೆಯನ್ನು ಕೂಡ ಸರ್ಕಾರ ಯೋಜನೆ ಮಾಡಿದೆ. ಅದಕ್ಕೂ ಮಹಿಳೆಯರು ಜಾಸ್ತಿ ಬಂದು ನಮ್ಮೂರಿನ ಅಭಿವೃದ್ಧಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಇಲ್ಲಿ ಪ್ರಸ್ತಾವ ಮಾಡಬೇಕು. ಬರೀ ಮಹಿಳೆಯರಿಗೆ ಮಾತ್ರ ಅಲ್ಲ, ಮಕ್ಕಳ ಗ್ರಾಮ ಸಭೆ ಮಾಡ್ಬೇಕಂತ ಮಕ್ಕಳಲ್ಲಿ ಒಂದಷ್ಟು ವಿಚಾರಗಳಿರ್ತದೆ. ಅವ್ರು ನಿನ್ಗೇನು ಗೊತ್ತಿಲ್ಲ ಕೂತ್ಕಂತ ದೊಡ್ಡವರು ಹೇಳ್ಬಿಡ್ತಾರೆ, ಅದಾಗಬಾರ್ದು. ಮಕ್ಕಳಲ್ಲಿ ಒಂದಷ್ಟು ಚಿಂತನೆಗಳುಂಟು, ಅದು ಹೊರಗೆ ಬರಬೇಕು. ಅದರ ಮುಖಾಂತರ ಸಮಾಜಮುಖಿ ಕೆಲಸ ಆಗಬೇಕು ಎನ್ನುವ ದೃಷ್ಟಿಯಿಂದ ಮಕ್ಕಳ ಗ್ರಾಮ ಸಭೆ ಕೂಡ ಆಗ್ತದೆ. ಆಗ ನಾವು ಮಕ್ಕಳನ್ನು ಕಲಿಸಿಕೊಡ್ಬೇಕು. ಈ ಗ್ರಾಮ ಸಭೆಯಲ್ಲಿ ಸಮಗ್ರ ಗ್ರಾಮದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕು. ಆ ಮುಖಾಂತರ ಗ್ರಾಮ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಇವತ್ತು ನಾವು ಹೇಳಿದ್ರು ನಮ್ಮ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತೇಳಿ. ನೀವು ಈ ಭಾಗದ ಗ್ರಾಮಸ್ಥರು ಪ್ರಾಮಾಣಿಕ ಗ್ರಾಮಸ್ಥರು ಅಂತ ಹೇಳಿ ನಿಮ್ಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಅಂದ್ರೆ ಒಂದು ಅನುದಾನ ಬಂದ ತಕ್ಷಣ ನಿಮ್ಮ ಅಕೌಂಟಿಗೆ ಹಾಕಿ ಬಿಡ್ತಾರೆ. ಹಾಕಿದ ತಕ್ಷಣ ನನಗೆ ಯಾವುದೋ ದುಡ್ಡು ಬಂದಿದೆ ಅಂತೇಳಿ ಖರ್ಚು ಮಾಡಿ ಬಿಡುವವರು ಇರ್ತಾರೆ. ಆದರೆ ಬೆಲಂದೂರಿನಲ್ಲಿ ಹಾಗೆ ಮಾಡಲಿಲ್ಲ. ನಮ್ಮ ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ನಾನು ಕೆಲಸ ಮಾಡಿದ ಹಣವನ್ನು ತಂದು ಕೊಡಬೇಕು ಅಂತ ಉದ್ದೇಶದಿಂದ ಇವತ್ತು ಕಾಂಟ್ರಾಕ್ಟ್ಗೆ ನೀವು ತಂದು ಕೊಟ್ಟು ಆ ಕೆಲಸದಲ್ಲಿ ಭಾಗವಹಿಸಿದ್ದೀರಾ. ಅದಕ್ಕೆ ನಿಮಗೆ ಧನ್ಯವಾದವನ್ನು ಹೇಳ್ತಿದ್ದೇನೆ. ಅಂದರೆ ಇವತ್ತು ಉದ್ಯೋಗ ಖಾತೆಯಲ್ಲಿ ಕೆಲಸಗಳು ಜಾಸ್ತಿ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಕೆಲಸ ಮಾಡಿದವ್ರಿಗೆ ಸಂಬಳ ಕಡಿಮೆ. ನಮಗಿಲ್ಲಿ 500, 700, 1,000 ಸಂಬಳ ಇದೆ. ಅದು ಸಾಕಾಗೋದಿಲ್ಲ ಅನ್ನೋ ದೃಷ್ಟಿಯಿಂದ. ಅದು ಆದರೂ ಕೂಡ ಒಬ್ಬರು ಯಾರಾದರೂ ಗಣೇಶಣ್ಣನಂತವರ, ಉದಯಣ್ಣನಂತವರ, ಪ್ರಮೀಳಕ್ಕ, ನಮ್ಮ ಇಂದಿರಕ್ಕನಂತರ ಯಾರಾದರೂ ಹೇಳಿ ಈಗ 10 ಜನ ಮಹಿಳೆಯರು ಬರೋಡು ಈಗ ಕೊಂಚ ಸೈನ್ ಪಾಡು ಅಂತ ಹೇಳಿ ಸೈನ್ ಹಾಕಿಸಿ ಕೆಲಸ 1-2 ಕೆಲಸ ಮಾಡಿ ನಿಮಗೆ ಸಂಬಳ ಜಾಸ್ತಿ ಕೊಟ್ಟಿರ್ತಾರೆ. ಅಕೌಂಟಿಗೆ ದುಡ್ಡು ಬಂದ ತಕ್ಷಣ ಅವರಿಗೆ ತೆಗೆಸಿಕೊಡ್ಬೇಕಂತ ಕೆಲವರು ಏನು ಮಾಡ್ತಾರೆ, ಅವರ ಮನೆಯವರಿಗೆ ಗೊತ್ತಿಲ್ಲದೆ ಖರ್ಚಾಗಿ ಬಿಡ್ತದೆ. ಆಗಿಲ್ಲಿ ಲಾಸ್ ಆಗ್ತದೆ. ಅದಕ್ಕೋಸ್ಕರ ಯಾರು ಕೆಲಸ ಮಾಡುದಿಲ್ಲ ಉದ್ಯೋಗ ಖಾತೆಯಲ್ಲಿ. ಆ ಹಣ ಕೊಡ್ತಾರಾ ಇಲ್ವೋ ಅಂತ ನಂಬಿಕೆ ಹೋಗಿದೆ. ನಮ್ಮಲ್ಲಿ ಇರುವ ವಿಶ್ವಾಸ ಕಳೆದುಕೊಂಡು ಹೋದ ಕಾರಣ ಇವತ್ತು ನರೇಗಾದಂಥ ಯೋಜನೆಯಲ್ಲಿ ಇವತ್ತು ಅಭಿವೃದ್ಧಿಗಳು ಕಡಿಮೆ ಆಗಲಿಕ್ಕೆ ಇದು ಕಾರಣ. ಅದಕ್ಕೆ ನಾವು ನಮ್ಮಲ್ಲಿ ವಿಶ್ವಾಸ ಇಟ್ಟುಕೊಂಡು ನಮ್ಮ ನಂಬಿದವರಿಗೆ ಮೋಸ ಮಾಡದ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು. ನಾವು ಹಿಂದಿನ ಕಾಲದಲ್ಲಿ ನಮ್ಮನ್ನು ಎಷ್ಟು ಜನರು ನಂಬುತ್ತಿದ್ರು,
ಈಗ ನಂಬಿದ್ರೆ ಮತ್ತೆ ನಂಬೋದಿಲ್ಲ. ಹಾಗಾಗ್ಬಾರ್ದು, ಅದು ಹೋಗ್ಬೇಕು. ಹಿಂದಿನ ಕಾಲದ ನೆನಪಾಗ್ಬೇಕು. ಅಜ್ಜ ಅಜ್ಜಿಯಂದಿರಿದ್ರೆ ನೋಡಿ, ಎಷ್ಟು ಆಚೆ ಮನೆಯವರನ್ನು ಈಚೆ ಮನೆ 1 ತಿಂಗಳುಗಟ್ಟಲೆ ಬಿಟ್ಟು ಹೋಗ್ತಿದ್ರು. ಅಲ್ಲಿ ಏನು ಕಲ ಹೋಗ್ತಿಲ್ಲ. ಇದ್ದ ತೆಂಗಿನಕಾಯಿ ಒಂದು ಬಿದ್ರು ಕೂಡ ರೋಡಲ್ಲಿ ಹೋಗುವಾಗ ಅವರ ಮನೆಗೆ ಅಂಗಳಕ್ಕೆ ಬಿಸಾಡಿ ಹೋಗ್ತಿದ್ರು. ಒಂದು ಅಡಿಕೆ ಬಿದ್ರು ಕೂಡ ಅದನ್ನು ತಕೊಂಡು ಹೋಗಿ ಬಿಡ್ತಿದ್ರು. ಇಂಥ ಈಗಿನ ಸಮಸ್ಯೆಯಲ್ಲಿ ಏನಾಗ್ತದೆ, ರಾಶಿ ಹಾಕಿದಿಂದೆ ತಕೊಂಡು ಹೋಗೋಣ ಅಂತ ಯೋಚನೆ ಮಾಡುವ ಕೆಲವು ಜನ ಇರ್ಬೋದು. ಇಲ್ಲಿ ಇಲ್ಲ, ಬೆಳಂದೂರಲ್ಲಿ ಅಂತ ಇಲ್ಲ, ಅಂತ ಜನ ಇರ್ಬೋದು. ಹಾಗೆ ಆಗ್ಬಾರ್ದು. ಅದರಿಂದಾಗಿ ಏನಾಗಿದೆ, ಒಳ್ಳೆಯವನ ಬಗ್ಗೆ ಕೂಡ ಡೌಟ್ ಬರುವಂತ ಒಂದು ಸಾಧ್ಯತೆಗಳು ಉಂಟಾಗಿದೆ. ಇವತ್ತು ನಾವು ನಂಬಿಕಸ್ಥನೇ ನಂಬದ ರೀತಿಯಲ್ಲಿ, ಮನೆಯಲ್ಲಿ ಅಣ್ಣನನ್ನು ತಮ್ಮ ನಂಬದಾಗೆ, ಅಪ್ಪನನ್ನು ಮಗ ನಂಬದಾಗೆ, ಇದೆಲ್ಲ ಆಗಿ ಹೋಗಿದೆ. ಅಂದ್ರೆ ನಮ್ಮ ಬೆಳೆಯುತ್ತಾ ದುಶ್ಚಟಗಳಿಂದಾಗಿ ಕೆಲವೊಂದು ಸಂದರ್ಭದಲ್ಲಿ ನಾವು ಆ ಎಲ್ಲ ಭರವಸೆಗಳನ್ನು ಕಳ್ಕೊಂಡಿದೆ. ಅದಕ್ಕೂ ಕೂಡ ಮನೆಯ ತಾಯಂದಿರಿಗೆ ತುಂಬಾ ಜನ ಬಂದಿದ್ದೀರಿ. ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕೂಡ ಕಲಿಸಿಕೊಡ್ಬೇಕು. ಆ ಮುಖಾಂತರ ಅವರು ಮುಂದಿನ ದಿನದಲ್ಲಿ ಈ ಗ್ರಾಮ ಪಂಚಾಯತ್ನ ಒಬ್ಬ ಪ್ರಜೆಯಾಗಿ, ಒಬ್ಬ ಗ್ರಾಮವನ್ನು ನಡೆಸುವಂತ ಉನ್ನತ ನಾಯಕನಾಗಿ ಮೂಡಿ ಬರುವ ಮುಖಾಂತರ ಅವನು ಮುಂದೆ ಬರುವ. ಅದಕ್ಕೆ ಅವನಲ್ಲಿ ಕೂಡ ಒಳ್ಳೆಯ ಗುಣಗಳನ್ನು ಮೂಡಿಸಬೇಕು. ಅವನಲ್ಲಿ ಕೆಟ್ಟ ಗುಣಗಳಿದ್ದರೆ ಹೋಗಲಾಡಿಸುವಂತ ಕೆಲಸವನ್ನು ತಾಯಂದಿರು ಮಾಡಿ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ನಮ್ಮ ಗ್ರಾಮ, ನಮ್ಮ ಅಭಿವೃದ್ಧಿ ನಮ್ಮ ಕೈಯಲ್ಲಿರುವುದು. ಅದಕ್ಕೋಸ್ಕರ ನಾವೆಲ್ಲ ಸಂಘಟಿತರಾಗಿ ನಮ್ಮ ಗ್ರಾಮದ ಅಭಿವೃದ್ಧಿಗೆ ತೊಡಗಿಸಿಕೊಂಡು ಕೆಲಸವನ್ನು ಮಾಡುವ ಅಂತ ಹೇಳ್ತಾ, ನಾನು ವಿಧಾನಸಭಾ ಸದಸ್ಯದ ಲೆಕ್ಕದಲ್ಲಿ ನನಗೆ 2 ತಾಲೂಕು, ಕಡಬ ಮತ್ತು ಸುಳ್ಯ, ಅದರಿಂದ 2 ತಾಲೂಕಿನ ಶಾಸಕಿಯಾಗಿ ನಿಮ್ಮ ಕಡಬ ಪಾಲಿನ ಏನು ಅನುದಾನ ಬಂದಿದೆ ಅದನ್ನು ಕಡಬ ತಾಲೂಕಿಗೆ ಕೊಡ್ತೇನೆ. ಎಲ್ಲೆಲ್ಲೂ ನಮ್ಮ ಇಲ್ಲಿಯ ಪಂಚಾಯತಿನ ಮುಖಾಂತರ ನಮಗೆ ಒಂದಷ್ಟು ಅರ್ಜಿಗಳು ಬರ್ತಾರೆ. ಅಧ್ಯಕ್ಷರು ಮತ್ತು ಸದಸ್ಯರು ಒಮ್ಮೆಲೆ ಮನೆಗೆ ಬರ್ತೇನೆ ಅಂತ ಹೇಳಿದ್ರೆ, ಬರಬೇಡಿ ಅಂತ ಹೇಳಿದ್ರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಮನೆಗೆ ಹೋಗಿ ಕೊಟ್ಟರೆ ಮಾತ್ರ ಇವರು ದುಡ್ಡು ಕೊಡೋದಂತ ಇಲ್ಲ. ನೀವು ಮನೆಗೆ ಬಂದು ಮನವಿ ಕೊಡಬೇಕಂತಿಲ್ಲ. ನೀವು ನನಗೆ ನೇರವಾಗಿ ನನ್ನ ಆಫೀಸಿಗೆ ಬಂದು ಮನವಿ ಕೊಟ್ಟರು ಕೂಡ ಅನುದಾನ ಬಂದರೆ ಖಂಡಿತ ನಿಮಗೆ ಕೊಡ್ತಿದ್ದೇನೆ. ಬಂದದನ್ನು ಹಂಚಿ ನಾವೆಲ್ಲ ಒಟ್ಟಿಗೆ ಅಭಿವೃದ್ಧಿ ಕೆಲಸವನ್ನು ಮಾಡುವ. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು. ಮುಂದಿನ ದಿನದಲ್ಲಿ ನಮ್ಮ ಗ್ರಾಮ ಹೇಗೆ ಅಭಿವೃದ್ಧಿ ಆಗಿದೆ ಅದೇ ರೀತಿ ತಾಲೂಕು, ನಮ್ಮ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ನಂಬರ್ 1 ಕ್ಷೇತ್ರ ಆಗುವಾಗೆ ನೀವೆಲ್ಲ ಸಹಕಾರ ಕೊಟ್ಟು ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸವನ್ನು ಮಾಡುವ ಅಂತ ಹೇಳ್ತಾ, ಅದಕ್ಕೆ ನಿಮ್ಮ ಆಶೀರ್ವಾದ, ಭಗವಂತನ ಆಶೀರ್ವಾದ ಎಲ್ಲ ಇರಲಿ ಅಂತ ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಿದ್ದೇನೆ. ಧನ್ಯವಾದಗಳು. ಕಟ್ಟಡವನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಇದರ ಜೊತೆಗೆ ನಮ್ಮ ಊರಿನವರೇ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯ ಫಲಾನುಭವಿಗಳು ಮುಖ್ಯವಾಗಿ, ಯಾಕೆಂತ ಹೇಳಿದರೆ ಆಗಲೇ ಗೌರವಾನ್ವಿತ ಶಾಸಕರು ಹೇಳಿದರು, ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಅನುದಾನ ಬರುವಂಥದ್ದು ಉದ್ಯೋಗ ಚೀಟಿ ಹೊಂದಿದ ನಮ್ಮ ಗ್ರಾಮಸ್ಥರಿಗೆ ಸುಮಾರು 150ರಷ್ಟು ಕುಟುಂಬಗಳಿಗೆ ಈ ಉದ್ಯೋಗ ಖಾತ್ರಿಯ ಅಕುಶಲ ಕೂಲಿಯನ್ನು ಹಾಕಿದ್ದಾರೆ. ಸೊ ಅವರೆಲ್ಲರೂ ಕೂಡ ಈ ಬಿಲ್ಡಿಂಗ್, ಈ ಕಟ್ಟಡ ನಿರ್ಮಾಣಕ್ಕೆ ತಮ್ಮಿಂದಾದ ಸಹಕಾರವನ್ನು ನೀಡಿದ್ದಾರೆ. ಸೊ ನಿಮ್ಮನ್ನು ಕೂಡ ನಾವು ಸ್ಮರಿಸ್ತಾ ಇದ್ದೇವೆ. ಸೊ ಇದು ನಮ್ಮ ಹೆಮ್ಮೆ, ನಿಮ್ಮ ಹೆಮ್ಮೆ. ಯಾಕೆಂತ ಹೇಳಿದರೆ ಗ್ರಾಮಕ್ಕೆ ಒಂದು ಗ್ರಾಮ ಪಂಚಾಯತ್ತು ಅದು ಸರ್ವ ಧರ್ಮಕ್ಕೆ, ಸರ್ವ ಜಾತಿಗೆ ಒಂದೇ ಆಗಿರ್ತದೆ. ಸೊ ಈ ನಿಟ್ಟಿನಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಇವೆಲ್ಲ ಸಹಕಾರವನ್ನ ನೀಡಿದ್ದೀರಿ. ನಿಮಗೆ ಅದೇ ರೀತಿ ವೇದಿಕೆಯಲ್ಲಿರುವಂತಹ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, ಅದೇ ರೀತಿ ತಾಂತ್ರಿಕ ಸಂಯೋಜಕರಾದ ಶ್ರೀ ಮೋಹಿತ್ ವೈಎಸ್ ಇವರಿಗೆ, ಅದೇ ರೀತಿ ತಾಂತ್ರಿಕ ಸಹಾಯಕ ಅಭಿಯಂತರಾದ ಶ್ರೀ ಮನೋಜ್ ಕುಮಾರ್ ಇವರಿಗೆ. ಸೊ ತಾಲೂಕಿನಲ್ಲಿ ನಿಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಕಡಬ ತಾಲೂಕಿಗೆ ಕಳೆದ ವರ್ಷ 2023-24ನೇ ಸಾಲಿನಲ್ಲಿ ಅತ್ಯುತ್ತಮ ರಾಜ್ಯ ಪ್ರಶಸ್ತಿ ಅವಾರ್ಡ್ ಕೂಡ ಸನ್ಮಾನ ಕೂಡ ಲಭಿಸಿದೆ. ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರ ಸಮ್ಮುಖದಲ್ಲಿ ಇದನ್ನ ಸನ್ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಇಡೀ ನರೇಗಾ ತಂಡ ಇದನ್ನ ಪಡೆದುಕೊಂಡಿದ್ದಾರೆ. ಸೊ ಇದು ಕೂಡ ವಿಶೇಷವಾಗಿ ಗಮನಿಸಬೇಕು. ಸೊ ಬೆಳಂದೂರು ಗ್ರಾಮ ಪಂಚಾಯತ್ ಉದ್ಯೋಗ ಖಾತ್ರಿ ಯೋಜನೆಯಡಿ ನಿಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ತಾಲೂಕಿನ 21 ಗ್ರಾಮ ಪಂಚಾಯಿತಿಗಳಲ್ಲಿ ಹೆಚ್ಚು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ವೈಯಕ್ತಿಕ ಪ್ರಯೋಜನವನ್ನು ಪಡ್ಕೊಂಡಿರುವಂತಹ ಹೆಗ್ಗಳಿಕೆ ಕೂಡ ನಮ್ಮ ಈ ಬೆಳಂದೂರು ಗ್ರಾಮ ಪಂಚಾಯಿತಿಗೆ ಸಲ್ಲುತ್ತದೆ. ಸೊ ಇದಕ್ಕೆ ಕಾರಣೀಕರ್ತರಾದಂತಹ ನಿಮ್ಮೆಲ್ಲರಿಗೆ, ಯಾಕೆ ಅಂತ ಹೇಳಿದರೆ ಉದ್ಯೋಗ ಖಾತ್ರಿ ಅನುದಾನ ಗ್ರಾಮ ಪಂಚಾಯಿತಿಗೆ ಬರುವಂಥದ್ದಲ್ಲ. ಸೊ ನಿಮ್ಮ ಅಕೌಂಟಿಗೆ ಬರುವಂಥದ್ದು, ನಿಮ್ಮ ಜಮೀನಿನಲ್ಲಿ ನೀವು ಕೆಲಸ ಮಾಡಿದ್ದಕ್ಕೆ ಬರುವಂಥದ್ದು. ಸೊ ಇದು ಕೂಡ ಇಲ್ಲಿಯ ಇನ್ನೊಂದು ಹೆಗ್ಗಳಿಕೆ, ಹೆಮ್ಮೆ ಅಂತ ಹೇಳ್ತಾ ಈ ಗೌರವವನ್ನ ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ವಂದಿಸ್ತಾ, ಅದೇ ರೀತಿ ಸ್ವೀಕರಿಸಿದಂತಹ
ಸನ್ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ನವೀನ್ ಭಂಡಾರಿಗಳಿಗೆ, ತಾಂತ್ರಿಕ ಸಂಯೋಜಕರಾದ ಮನೋಜ್ ಕುಮಾರಿಗೆ, ತಾಂತ್ರಿಕ ಸಹಾಯಕ ಅಭಿಯಂತರಾದ ಶ್ರೀಯುತ ಮೋಹಿತ್ ಅವರಿಗೆ, ಅದೇ ರೀತಿ ಇದನ್ನು ನಿರ್ಮಿಸಿಕೊಟ್ಟಂತ ಜಯಪ್ರಕಾಶ್ ಇವರಿಗೆ ಪ್ರೀತಿಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದಕ್ಕೆ ನಮ್ಮ ಬೆಳಂದೂರು ಗ್ರಾಮ ಪಂಚಾಯತ್ ಪರವಾಗಿ ವಿಶೇಷ ಗೌರವವನ್ನ ನೀಡುವಂತಹ ಸಂದರ್ಭ ಇದಾಗಿದೆ. ಸೊ ಇದನ್ನ ಕೂಡ ಗೌರವಾನ್ವಿತ ಅಧ್ಯಕ್ಷರು ಅದೇ ರೀತಿ ಶಾಸಕರು ನಡೆಸಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ಹೇಳಿದಾಗೆ ಅಧಿಕಾರಿಗಳು ಆಗಾಗ ಬರ್ತಾರೆ, ಹೋಗ್ತಾರೆ, ಟ್ರಾನ್ಸ್ಫರ್ ಆಗ್ತಾರೆ. ಸೊ ಆದರೆ ಪ್ರಸ್ತುತ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ನಾರಾಯಣ ಅವರು ಸೊ ಈ ಹೊಸ ಕಟ್ಟಡ ನಿರ್ಮಾಣಕ್ಕೆ ಏನೆಲ್ಲ ಆಗಬೇಕು, ಸೊ ಅವರನ್ನೆಲ್ಲ ಹೊಂದಾಣಿಸಿಕೊಂಡು ಈ ನಿರ್ಮಾಣ ಕಾರ್ಯದಲ್ಲಿ ಅವರು ಪರಿಶ್ರಮ ಪಟ್ಟಿದ್ದಾರೆ. ಅವರಿಗೆ ಗ್ರಾಮ ಪಂಚಾಯತ್ ಪರವಾಗಿ ಸಣ್ಣ ಕಾಣಿಕೆಯನ್ನ ನಮ್ಮೆಲ್ಲರ ಸಮ್ಮುಖದಲ್ಲಿ ನೀಡುವಂಥದ್ದು ನಮ್ಮ ಹೆಮ್ಮೆ. ಕರ್ತವ್ಯ ನಿರ್ವಹಿಸಿ ಈಗ ಈ ಮಟ್ಟಕ್ಕೆ ಗ್ರಾಮ ಪಂಚಾಯತ್ ಬೆಳೆದು ನಿಲ್ಲಕ್ಕೆ ಇವರು ಕಾರಣಕರ್ತರಾಗಿದ್ದಾರೆ. ಇವರು ತಮ್ಮಿಂದಾದಂತಹ ಸೇವೆಯನ್ನ ಗ್ರಾಮೀಣಾಭಿವೃದ್ಧಿಗೆ ನೀಡಿದ್ದಾರೆ ಅನ್ನುವಂಥದ್ದನ್ನ ಸ್ಮರಿಸ್ತಾ ವೇದಿಕೆಯಲ್ಲಿರುವ ಗಣ್ಯರು ಇವರಿಗೆ ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸೊ ಇದರಲ್ಲಿ ಕೆಲವು ಅಧ್ಯಕ್ಷರು ಪ್ರಸ್ತುತ ಹಾಲಿ ಈಗ ಆಡಳಿತ ಮಂಡಳಿಯಲ್ಲಿ ಸದಸ್ಯರಾಗಿ ಕೂಡ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಸೊ ಅವರನ್ನ ಮುಂದಕ್ಕೆ ನಾವು ಗೌರವಿಸಲಿಕ್ಕಿದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಉಪಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದವರನ್ನ ಗೌರವಿಸುವಂತಹ ಸಮಯ ಕೂಡ ಈ ಶುಭ ಸಮಾರಂಭದ ಸಂದರ್ಭ ಗೌರವಿಸುವಂಥದ್ದು ನಮ್ಮ ಹೆಮ್ಮೆ. ಸೊ ಅವರನ್ನ ಸ್ಮರಿಸುವಂತಹ ಕೆಲಸಗಳು ಆಗ್ತಾ ಇದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬೆಳಂದೂರು ಮಂಡಲ ಪಂಚಾಯತಿನ ಸದಸ್ಯರು ಹಾಗೂ ಹಾಲಿ ಕಾಣಿಯೂರು ಗ್ರಾಮ ಪಂಚಾಯತ್ನ ಸದಸ್ಯರಾದ ಶ್ರೀ ರಾಮಣ್ಣಗೌಡ ಇದ್ದಾರೆ. ಅವರನ್ನು ನಾವು ಗೌರವಿಸ್ತಾ ಇದ್ದೇವೆ, ಗೌರವವಾಗಿ ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ರಾಕೇಶ್ ರೈ ಕೆಡೆಂಜಿ ಇದ್ದಾರೆ, ಅವರನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಗೌರವವನ್ನು ಸ್ವೀಕರಿಸಿದಂಥ ಹಾಗೂ ನೀಡಿದಂತಹ ಗಣ್ಯರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಮುಂದಕ್ಕೆ ಗೌರವವನ್ನು ಸ್ವೀಕರಿಸಿದಂಥ ಎಲ್ಲ ಮಾಜಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರುಗಳಿಗೆ ಅತ್ಯಂತ ಪ್ರೀತಿ ರೀತಿ ಸನ್ಮಾನ್ಯ ಕರ್ನಾಟಕ ವಿಧಾನ ಪರಿಷತ್ನ ಸನ್ಮಾನ್ಯ ಶಾಸಕರಾದಂತಹ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು ಇವರು ನಮ್ಮ ಊರಿನ ನಮ್ಮ ಹೆಮ್ಮೆ. ಸೊ ಈ ನಿಟ್ಟಿನಲ್ಲಿ ಬೆಳಂದೂರು ಗ್ರಾಮ ಪಂಚಾಯತ್ ಪರವಾಗಿ ಅವರನ್ನು ಗೌರವಿಸ್ತಾ ಇದ್ದೇವೆ. ಈ ಶುಭ ಸಮಾರಂಭಕ್ಕೆ ಆಗಮಿಸಿ ಶುಭ ಹಾರೈಕೆಗಳ ಮಾತುಗಳನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಕ್ಕೂ ಕೂಡ ಸರ್ವತೋಮುಖ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಇರಲಿ ಅಂತ ಪ್ರಾರ್ಥಿಸ್ತಾ ಸಣ್ಣ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಗಣ್ಯರು ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕು, ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಮುಂದಕ್ಕೆ
ಈ ಗೌರವವನ್ನು ಸ್ವೀಕರಿಸಿದಂಥ ಗೌರವಾನ್ವಿತ ಸದಸ್ಯರಿಗೆ ಕೃತಜ್ಞತೆಗಳು. ಮುಂದಕ್ಕೆ 2000ರಿಂದ 2005ರವರೆಗೆ ಸೇವೆ ಸಲ್ಲಿಸಿದಂತಹ ಸದಸ್ಯರನ್ನ ಗೌರವಿಸುವ ಸಮಯ. ವೇದಿಕೆಯ ಮೇಲೆ ಸದಸ್ಯರಾಗಿ ಗೌರವ ಸ್ವೀಕರಿಸಿದಂತಹ ಎಲ್ಲ ಸದಸ್ಯರಿಗೆ ಅತ್ಯಂತ ಪ್ರೀತಿಪೂರ್ವಕ ಕೃತಜ್ಞತೆಯನ್ನ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ 2000ರಿಂದ 2005ರವರೆಗೆ ಸೇವೆ ಸಲ್ಲಿಸಿದ ಸದಸ್ಯರಾದಂತಹ ಶ್ರೀ ಸಂಪತ್ ಕುಮಾರ್ ರೈ ಪಾತಾಜೆ, ಶ್ರೀಮತಿ ಸವಿತಾ ಎಂ ಮರಕ್ಕಡ, ವೇದಿಕೆಯಲ್ಲಿ ಆಗಮಿಸಿರುವಂತಹ ಗಣ್ಯರಿಗೆ ವೇದಿಕೆಯ ಮೇಲಿರುವವರು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸವಿತಾ ಮರಕ್ಕಡ, ಶ್ರೀ ಸವಿತಾ ಶ್ರೀ ಚಂದ್ರಶೇಖರ ಬೈತರ್, ಗೌರವ ಸ್ವೀಕರಿಸಿದ ಎಲ್ಲರಿಗೆ ಕೃತಜ್ಞತೆಗಳು. ಈ ಸುಂದರಿ ಆಗಮಿಸಿದ್ದಾರೆ, ಇವರನ್ನ ಗೌರವಿಸ್ತಾ ಇದ್ದೇವೆ, ಗುರುತಿಸ್ತಾ ಇದ್ದೇವೆ. ಸಮಣೂರು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಮತಿ ಸುಂದರಿ ಇವರನ್ನ ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಬೆಳಂದೂರು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಶಂಕರ ಭಟ್ ಆಗಮಿಸಿದ ಇವರನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಗೌರವ ಸ್ವೀಕರಿಸಿದಂತಹ ಎಲ್ಲ ಗಣ್ಯರಿಗೆ, ಸದಸ್ಯರಿಗೆ, ಮಾಜಿ ಸದಸ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ 2015ರಿಂದ 2020ರವರೆಗೆ ಬೆಳಂದೂರು ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ಸೇವೆ ಸಲ್ಲಿಸಿ ಗ್ರಾಮೀಣ ಅಭಿವೃದ್ಧಿಗೆ ಸಹಕರಿಸಿದಂಥ ಸದಸ್ಯರನ್ನು ಗೌರವಿಸುವಂತಹ ಸಂದರ್ಭ. ಗೌರವ ಸ್ವೀಕರಿಸಿದ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಬೆಳಂದೂರು ಗ್ರಾಮ ಪಂಚಾಯತ್ನಲ್ಲಿ ಸಿಬ್ಬಂದಿಗಳಾಗಿ ಸೇವೆ ಸಲ್ಲಿಸಿ, ಕರ್ತವ್ಯ ಸಲ್ಲಿಸಿ ಬೇರೆ ಬೇರೆ ಕಡೆ ತೆಳೆದಿರುವ